ನಮಸ್ಕಾರ. ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನು ಅಮೂಲ್ಯ ಬಿಎಂ ಶೆಟ್ಟಿ. ಇದೀಗ ಮುಖ್ಯಾಂಶಗಳು. ಸ್ವತಂತ್ರ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸಿದ ಸಾದಿಕ್ ಪೈಲ್ವಾನ್ ಕಣದಿಂದ ಹೊರಗೆ. ದಾವಣಗೆರೆ ಮತ್ತು ಬಾಗಲಕೋಟೆ ಎರಡೂ ಕಡೆ ಕಾಂಗ್ರೆಸ್ ಗೆಲ್ಲಲಿದೆ, ಸಿಎಂ ಸಿದ್ದರಾಮಯ್ಯ ವಿಶ್ವಾಸ. ಪ್ರೀ ವೆಡ್ಡಿಂಗ್ ಶೂಟ್ ಮಾಡುತ್ತಿದ್ದವರ ಮೇಲೆ ಸ್ಥಳೀಯ ಪುಂಡರು ಹಲ್ಲೆ. ಸಕಲೇಶಪುರ ತಾಲೂಕಿನ ಬೆಟ್ಟದ ಭೈರವೇಶ್ವರ ದೇಗುಲದಲ್ಲಿ ಘಟನೆ. 692 ಕೋಟಿ ಬಜೆಟ್ ಮೂಲಕ ನಗರಕ್ಕೆ ಭಾರಿ ಅಭಿವೃದ್ಧಿ ಘೋಷಣೆ. 3.89 ಕೋಟಿ ಉಳಿತಾಯ ಬಜೆಟ್ ಮಂಡನೆ. ಮತ್ತು ನಗರದಲ್ಲಿ ಭಕ್ತಿ ಸಂಭ್ರಮದಿಂದ ಕೂಡಿದ್ದ ರಾಮನವಮಿ. ಸಾವಿರಾರು ಭಕ್ತರಿಗೆ ಪಾನಕ ಮತ್ತು ಅನ್ನ ಸಂತರ್ಪಣೆ ವಿತರಣೆ. ವಾರ್ತೆಗಳ ವಿವರ. ದಾವಣಗೆರೆ ಉಪಚುನಾವಣೆಗೆ ಸ್ವತಂತ್ರ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸಿದ ಸಾದಿಕ್ ಪೈಲ್ವಾನ್ ಇಂದು ನಾಮಪತ್ರ ಹಿಂಪಡೆದಿದ್ದು, ದಾವಣಗೆರೆ ಮತ್ತು ಬಾಗಲಕೋಟೆ ಎರಡೂ ಕಡೆ ಕಾಂಗ್ರೆಸ್ ಗೆಲ್ಲಲಿದೆ ಎಂಬ ವಿಶ್ವಾಸವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ವ್ಯಕ್ತಪಡಿಸಿದರು. ಕ್ವೀನ್ಸ್ ರಸ್ತೆಯಲ್ಲಿರುವ ಕಾಂಗ್ರೆಸ್ ಭವನದಲ್ಲಿ ಮಾಧ್ಯಮಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಸಾದಿಕ್ ಪೈಲ್ವಾನ್ ಅವರು ನನಗೆ ಬಹಳ ವರ್ಷಗಳಿಂದ ಪರಿಚಯದವರಾಗಿದ್ದಾರೆ. ಮೈಸೂರಿನ ಕುಸ್ತಿ ಅಖಾಡಗಳಲ್ಲಿ ಅವರು ಪಾಲ್ಗೊಂಡಾಗ ಭೇಟಿಯಾಗುತ್ತಿದ್ದೆ. ನಿನ್ನೆ 11 ಜನ ನಾಮಪತ್ರ ಹಿಂಪಡೆದಿದ್ದಾರೆ. ಪಕ್ಷದ ಕೋರಿಕೆ ಮೇರೆಗೆ ಸಾದಿಕ್ ಅವರು ನಾಮಪತ್ರ ಹಿಂಪಡೆದಿದ್ದರಿಂದ ಅವರಿಗೆ ಧನ್ಯವಾದ. ಸಾದಿಕ್ ಪೈಲ್ವಾನ್ ಅವರು ಕಾಂಗ್ರೆಸ್ನಲ್ಲಿ ಸುಮಾರು 40 ವರ್ಷಗಳಿಂದ ಇದ್ದು ಪಕ್ಷದ ಕಟ್ಟಾಳು. ದಾವಣಗೆರೆಯಲ್ಲಿ 70,000 ಮುಸ್ಲಿಂ ಮತದಾರರಿದ್ದು ಟಿಕೆಟ್ ಆಕಾಂಕ್ಷಿಗಳಾಗಿದ್ದರು. ಹೈಕಮಾಂಡ್ ಇದನ್ನು ಪರಿಶೀಲಿಸಿ ಮೃತರಾದವರ ಕುಟುಂಬದವರಿಗೆ ಟಿಕೆಟ್ ನೀಡುವ ಪದ್ಧತಿಯಂತೆ ಸಚಿವ ಎಸ್ ಮಲ್ಲಿಕಾರ್ಜುನ ಅವರ ಪುತ್ರ ಸಮರ್ಥ್ ಅವರಿಗೆ ಟಿಕೆಟ್ ನೀಡಲಾಗಿದೆ ಎಂದು ಹೇಳಿದರು. ಸಲೀಂ ಅವರಿಗೆ ಇವರು ಎಂಥವರು ನಜೀರ್ ಅವರಿಗೆ ದಾವಣಗೆರೆಗೆ ಹೋಗಿ ನಾನು ನಿನ್ನೆ ರಿಪ್ಲೈ ಇದ್ದದ್ರಿಂದ ನಾನು ಹೆಚ್ಚು ಸಮಯ ಇರಲಿಲ್ಲ ನನಗೆ, ಹಾಗಾಗಿ ಇವ್ರನ್ನ ಕಳಿಸಿದ್ದೆ. ಅವರು ನಜೀರ್ ಹೋಗಲಿಲ್ಲ, ರಿಜ್ವಾನ್ ಮತ್ತು ಸಲೀಂ ಹೋಗಿದ್ದರು. ಅವ್ರು ಹೋಗೋ ಅಷ್ಟೊತ್ತಿಗೆ ಟೈಮ್ ಆಗಿಬಿಟ್ಟಿತ್ತು. ಸೊ ಹಂಗಾಗಿ ತೆಗಿಸೋಕ್ಕಾಗಲಿಲ್ಲ, ಅವ್ರು ವಾಪಸ್ ತೆಗಿಸೋಕ್ಕಾಗಲಿಲ್ಲ. ಸೊ ಅವರು ಮನವೊಲಿಸಿ ಅವ್ರನ್ನ ರಿಟೈರ್ ಆಗಬೇಕು ಅಂತ ಹೇಳಿ ಅವರು ಒಪ್ಕೊಂಡು, ಯಾಕೆಂದರೆ ಅವರು ಕಾಂಗ್ರೆಸ್ನಲ್ಲೇ ಸುಮಾರು 40 ವರ್ಷಗಳಿಗೂ ಹೆಚ್ಚು ಕಾಲದಿಂದ ಇದ್ದಾರೆ ಕಾಂಗ್ರೆಸ್ನಲ್ಲಿ. ಕಾಂಗ್ರೆಸ್ಸಿನ ಕಟ್ಟಾಳು ಅವರು, ನಿಷ್ಠಾವಂತ ಕಾರ್ಯಕರ್ತ. ಸೊ ಮುಸಲ್ಮಾನರು ಸುಮಾರು 70,000ಕ್ಕೂ ಹೆಚ್ಚು ಮತದಾರರಿದ್ದಾರೆ. ಅವರು ಕೂಡ ಟಿಕೆಟ್ ಬಯಸಿದ್ರು, ಈ ಸಾರಿ ಟಿಕೆಟ್ ಬಯಸಿದ್ರು. ನಾವು ಹೈಕಮಾಂಡು ಇವೆಲ್ಲನೂ ಪರಿಶೀಲನೆ ಮಾಡಿ ಕೊನೆಗೆ ಮಲ್ಲಿಕಾರ್ಜುನ್ ಅವರ ಮಗನಿಗೆ ಕೊಡಬೇಕು ಅಂತ. ಯಾಕೆಂದರೆ ನಮ್ಮಲ್ಲಿ ಯಾರು ನಿಧನ ಆಯ್ತಾರೆ ಅವ್ರ ಮನೆಯವ್ರಿಗೆ ಕೊಡ್ತಕ್ಕಂಥದ್ದು ಒಂದು ಪದ್ಧತಿ. ಈ ಪದ್ಧತಿಯಿಂದ ಮಲ್ಲಿಕಾರ್ಜುನ ಅವರ ಮಗನಿಗೆ ಕೊಟ್ಟಿದ್ದೀವಿ, ಸಮರ್ಥನ್ ಅವರಿಗೆ. ಇವರು ಕೂಡ ಆಕಾಂಕ್ಷಿಯಾಗಿದ್ದರು. ಇವರೀಗ ಇವತ್ತು ನಮ್ಮ ಚುನಾವಣಾ ಸ್ಪರ್ಧೆಯಿಂದ ನಿವೃತ್ತರಾಗಿದ್ದಾರೆ. ನಿನ್ನೆ 11 ಜನ ವಾಪಸ್ ತಗೊಂಡಿದ್ದಾರೆ, ಅವರ ನಾಮಿನೇಷನನ್ನು ವಾಪಸ್ ತಗೊಂಡಿದ್ದಾರೆ. ಸೊ ಅದರಿಂದ ಸಲೀಂ ಅವರಿಗೆ ಮತ್ತು ರಿಜ್ವಾನ್ ಅವರಿಗೆ ನಾನು ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಮತ್ತು ಎಲ್ಲ ಪೈಲ್ವಾನ್ ಸಾದಿಕ್ ಭಾಳ ವರ್ಷಗಳಿಂದ ನನಗೂ ಅವ್ರ ಪರಿಚಯ. ಸಾದಿಕ್ ಅವ್ರು ಪೈಲ್ವಾನ್ ಕುಸ್ತಿ ಮಾಡ್ತಾ ಇದ್ದವರಿಂದ ಪರಿಚಯ. ನಾನು ಕುಸ್ತಿ ನೋಡೋಕೆ ಹೋಗ್ತಿದ್ದೆ, ಇವರು ಕುಸ್ತಿ ನೋಡೋಕ್ಕೆ ಹೋಗ್ತಾ ಇದ್ದೆ. ಸಾದಿಕ್ ಕುಸ್ತಿ ಮೈಸೂರಿನಲ್ಲಿ ಕುಸ್ತಿ ಅಖಾಡ ಇತ್ತು ಒಂದು, ಅದು ಚೆನ್ನೈ ಅಖಾಡ. ಚೆನ್ನೈನವರ ಅಖಾಡ, ಅಲ್ಲಿ ಕುಸ್ತಿ ನಡೆಯೋದು. ಆಗ ಹೋಗ್ತಾ ಇದ್ದೆ. ಇವರು ಚಾರ್ಲಿ ಅಂತ ಇನ್ನೊಬ್ಬಿದ್ರು, ದೊಡ್ಡ ಚಾರ್ಲಿ ಅಂತ, ದಾವಣಗೆರೆಯವರೇ. ಅವರು ದೊಡ್ಡ ಪೈಲ್ವಾನ್, ಇವರು ದೊಡ್ಡ ಪೈಲ್ವಾನ್. ಇವ್ರು ಕುಸ್ತಿ ನೋಡೋಕೆ ಹೋಗ್ತಿದ್ದೆ. ಸೊ ಇವರು ಆಕಾಂಕ್ಷಿಗಳಾಗೋದು ತಪ್ಪೇನಿಲ್ಲ. ಬಿಕಾಸ್ ಅಲ್ಲಿ ಮತದಾರರಿದ್ದರು, ಮುಸ್ಲಿಂ ಮತದಾರರಿದ್ದರು. ಅವರು ಕ್ಯಾಂಡಿಡೇಟ್ ಆಗಬೇಕು ಅಂತ ಬಯಸಿದರೆ ತಪ್ಪೇನಿಲ್ಲ. ಆದರೆ ಎಲ್ರಿಗೂ ಕೊಡೋಕ್ಕಾಗಲ್ಲ. ಕಾಂಗ್ರೆಸ್ನ ನೀತಿಯಂತೆ ಯಾರು ಮರಣ ಹೊಂದಿದ್ದಾರೆ ಅವ್ರ ಮನೆಯವ್ರಿಗೆ ಕೊಡೋದು ಅಂತೇಳಿ
ಬಾಗಲಕೋಟೆಯಲ್ಲಿ 2 ಬೈ ಎಲೆಕ್ಷನ್ಗಳು ನಡೀತಾ ಇದ್ದಾವೆ. ಒಂದು ಬಾಗಲಕೋಟೆ, ಇನ್ನೊಂದು ದಾವಣಗೆರೆ. ದಾವಣಗೆರೆಯಲ್ಲೂ ಶಿವಶಂಕರಪ್ಪನವ್ರ ಮೊಮ್ಮಗನ ಕೊಟ್ಟಿದ್ದೀವಿ. ಆಮೇಲೆ ಮೇಟಿಯವರು ಕಾಲ ಆದರೂ ಅವರ ಮಗನಿಗೆ ಕೊಟ್ಟಿದ್ದೀವಿ, ಕಿರಿ ಮಗನಿಗೆ. ಎರಡೂ ಕಡೆ ಗೆಲ್ತೀವಿ. ನಾನು ಪೈಲ್ವಾನ್ ಸಾದಿಕ್ ಅವರಿಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ, ಯಾಕೆಂದರೆ ನಮ್ಮ ಮಾತನ್ನು ನಂಬಿ ನಾನು ಮತ್ತು DK ಶಿವಕುಮಾರ್ ಮಾತುಗಳನ್ನು ಅವರು ಒಪ್ಕೊಂಡು ವಾಪಸ್ ಇವತ್ತು ರಿಟೈರ್ ಆಗಿದ್ದಾರೆ. ಅವರಿಗೆ ಧನ್ಯವಾದಗಳನ್ನು ಪಕ್ಷದ ವತಿಯಿಂದ ಹೇಳಲಿಕ್ಕೆ ಶೂಟಿಂಗ್ ಮಾಡುತ್ತಿದ್ದವರ ಮೇಲೆ ಸ್ಥಳೀಯ ಕೆಲವು ಪುಂಡರು ವಿನಾಕಾರಣ ಹಲ್ಲೆ ನಡೆಸಿದ ಘಟನೆ ಸಕಲೇಶಪುರ ತಾಲೂಕಿನ ಬೆಟ್ಟದ ಭೈರವೇಶ್ವರ ದೇಗುಲದ ಆವರಣದಲ್ಲಿ ನಡೆದಿದೆ. ಪ್ರೀ ವೆಡ್ಡಿಂಗ್ ಶೂಟ್ ಮಾಡಲು ಬಂದಿದ್ದ ಫೋಟೋಗ್ರಾಫರ್ಗಳ ಮೇಲೆ ಸ್ಥಳೀಯ ಯುವಕರು ಎನ್ನಲಾದ ಗುಂಪೊಂದು ಹಿಗ್ಗಾಮುಗ್ಗ ಹಲ್ಲೆ ನಡೆಸಿರುವುದು ವಿಡಿಯೋದಲ್ಲಿ ಸ್ಪಷ್ಟವಾಗಿ ಸೆರೆಯಾಗಿದೆ. ಬೆಳ್ಳಂಬೆಳಗ್ಗೆ ದೇವಸ್ಥಾನದ ಸುಂದರ ಪರಿಸರದಲ್ಲಿ ಫೋಟೋಗ್ರಾಫರ್ಗಳು ಪ್ರೀ ವೆಡ್ಡಿಂಗ್ ಶೂಟಿಂಗ್ ಮಾಡುತ್ತಿದ್ದರು. ಈ ವೇಳೆ ಏಕಾಏಕಿ ಅಲ್ಲಿಗೆ ಬಂದ ಕೆಲವು ಸ್ಥಳೀಯರು, ಇಲ್ಲಿ ಯಾಕೆ ಶೂಟಿಂಗ್ ಮಾಡುತ್ತಿದ್ದೀರಿ, ಯಾರು ಹೇಳಿದ್ದು ಎಂದು ಪ್ರಶ್ನಿಸಿದ್ದಾರೆ. ದೇವಸ್ಥಾನದಲ್ಲಿ ಫೋಟೋ ತೆಗೆಯಲು ಯಾರ ಅನುಮತಿ ಬೇಕು? ಪ್ರವಾಸಕ್ಕೆ ಬಂದಿದ್ದೇವೆ, ಫೋಟೋ ತೆಗೆದರೆ ಏನಾಯಿತು ಎಂದು ಪ್ರಶ್ನಿಸಿದ್ದಾರೆ. ಈ ವಿಚಾರವಾಗಿ ಎರಡು ಗುಂಪುಗಳ ನಡುವೆ ಮಾತಿನ ಚಕಮಕಿ ನಡೆದಿದೆ. ಮಾತಿನ ಚಕಮಕಿ ತಾರಕಕ್ಕೇರಿದಾಗ ಸ್ಥಳೀಯರು ಎಂದು ಹೇಳಿಕೊಂಡ ಯುವಕರ ಗುಂಪು ಫೋಟೋಗ್ರಾಫರ್ಗಳ ಮೇಲೆ ಏಕಾಏಕಿ ಮುಗಿಬಿದ್ದು ಹಲ್ಲೆ ನಡೆಸಿದ್ದಾರೆ. ಯಾಕಪ್ಪ ಹೊಡೆಯುತ್ತಿದ್ದೀರಿ, ಏನಾಗಿದೆ ಎಂದು ಕೇಳಿದರೂ ಫೋಟೋಗ್ರಾಫರ್ಗಳಿಗೆ ಮನ ಬಂದಂತೆ ಥಳಿಸಿದ್ದಾರೆ. ಅವರು ಯಾಕೆ ಹೊಡೆಯುತ್ತಿದ್ದಾರೆಂದು ತಿಳಿದಿಲ್ಲ. ಪ್ರಶ್ನಿಸಿದಷ್ಟು ಹಲ್ಲೆ ನಡೆಸಿರುವುದು ವಿಡಿಯೋದಲ್ಲಿ ಕಾಣಬಹುದು. ಶಾಂತಿಯುತವಾಗಿದ್ದ ದೇವಸ್ಥಾನದ ಆವರಣ ಪುಂಡರಿಂದಾಗಿ ಕೆಲಕಾಲ ಪ್ರವಾಸಿಗರಲ್ಲಿ ಆತಂಕ ತರಿಸಿತ್ತು. ಪ್ರವಾಸಿಗರ ಮೇಲೆ ಸ್ಥಳೀಯರು ಎನ್ನಲಾದ ವ್ಯಕ್ತಿಗಳು ಗುಂಡಾಗಿರಿ ನಡೆಸುತ್ತಿರುವುದನ್ನು ಕಂಡು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಶೂಟಿಂಗ್ ಉಪಕರಣಗಳನ್ನು ಹಾನಿಗೊಳಿಸಲು ಯತ್ನಿಸಿದ ಘಟನೆಯೂ ನಡೆದಿದೆ ಎನ್ನಲಾಗಿದೆ. ಯಾಕಪ್ಪ ಯಾಕೆ ಕೊಡ್ತಾ ಇದ್ರು? ಏನು ಕೊಡ್ತಾ ಇದ್ರ? ಅಲ್ಲಿ ಏನಾಗೈತೆ? ಅಲ್ಲಿ ಅಲ್ಲ ಏನು ಕುಡಿತಾ ಇದ್ರ ಸರ್? ಯಾರು ಉಂಟವರಲ್ಲಿ? ಏನಾಗೈತಲ್ಲಿ? ಒಂದ್ ನಿಮಿಷ ಕೇಳಿ. ಅಲ್ಲಿ ಮಹಾನಗರ ಪಾಲಿಕೆಯಾಗಿ ಮೇಯರ್ ದರ್ಜೆಗೇರಿರುವ ಹಾಸನ ನಗರದ ಸಮಗ್ರ ಅಭಿವೃದ್ಧಿಗೆ ದಿಕ್ಕು ನಿರ್ಧಾರ ಮಾಡುವ 692 ಕೋಟಿ ಮೂಲಕ ನಗರಕ್ಕೆ ಭಾರಿ ಅಭಿವೃದ್ಧಿ ಘೋಷಣೆ ಹಾಗೂ 3.89 ಕೋಟಿ ಉಳಿತಾಯದ ಬೃಹತ್ ಆಯವ್ಯಯವನ್ನು ಪ್ರಾದೇಶಿಕ ಆಯುಕ್ತರಾದ ನಿತೇಶ್ ಪಾಟೀಲ್ ಅವರು ಸಭೆಯಲ್ಲಿ ಮಂಡಿಸಿದರು. ಮೈಸೂರು ವಿಭಾಗದ ಪ್ರಾದೇಶಿಕ ಆಯುಕ್ತ ಹಾಗೂ ಹಾಸನ ಮಹಾನಗರ ಪಾಲಿಕೆ ಆಡಳಿತಾಧಿಕಾರಿ ನಿತೇಶ್ ಪಾಟೀಲ್ ಅವರು ಪ್ರಥಮ ಬಾರಿಗೆ ಬಜೆಟ್ ಮಂಡನೆ ಮಾಡಿದ ಅವರು ಈ ಸಾಲಿಗೆ ಒಟ್ಟು 692.20 ಕೋಟಿ ಆದಾಯ ನಿರೀಕ್ಷಿಸಲಾಗಿದ್ದು 688.31 ಕೋಟಿ ವೆಚ್ಚವನ್ನು ರೂಪಿಸಲಾಗಿದೆ. ಇದರಿಂದ 3.89 ಕೋಟಿ ಉಳಿತಾಯ ಸಾಧಿಸುವ ಗುರಿಯನ್ನು ಪಾಲಿಕೆ ಹೊಂದಿದೆ. ಪ್ರಾರಂಭಿಕ ಶುಲ್ಕ 4,880 ಲಕ್ಷವಾಗಿದ್ದು ಆರ್ಥಿಕ ಸ್ಥಿರತೆಯ ಸಂಕೇತ ನೀಡಿದೆ. ನಗರದ ಪ್ರಮುಖ ಆದಾಯ ಮೂಲವಾಗಿ ಆಸ್ತಿ ತೆರಿಗೆ 4,200 ಲಕ್ಷಗಳಷ್ಟು ಸಂಗ್ರಹಿಸುವ ಗುರಿ ಹೊಂದಲಾಗಿದೆ. ಜೊತೆಗೆ ಖಾತಾ ಬದಲಾವಣೆ, ದಂಡ, ಜುಲ್ಮಾನೆ, ವಿವಿಧ ಶುಲ್ಕಗಳಿಂದ 5,699 ಲಕ್ಷಕ್ಕೂ ಅಧಿಕ ಆದಾಯ ನಿರೀಕ್ಷಿಸಲಾಗಿದೆ. ನೀರು ಸರಬರಾಜು, ಒಳಚರಂಡಿ ಶುಲ್ಕಗಳು, ಕಟ್ಟಡ ಪರವಾನಗಿ, ರಸ್ತೆ ಅಗೆತ, ಉದ್ದಿಮೆ ಪರವಾನಗಿ ಮುಂತಾದ ಮೂಲಗಳಿಂದಲೂ ಲಕ್ಷಾಂತರ ರೂಪಾಯಿ ಸಂಗ್ರಹಿಸಲು ಯೋಜಿಸಲಾಗಿದೆ. ಪಾಲಿಕೆ ಆಸ್ತಿಗಳ ಬಾಡಿಗೆಯಿಂದ 249 ಲಕ್ಷಗಳ ಆದಾಯ ನಿರೀಕ್ಷೆ ಇದೆ. ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳಿಂದ ಭಾರಿ ಪ್ರಮಾಣದ ಅನುದಾನ ಈ ಬಜೆಟ್ನ ಬಲವಾಗಿದೆ. ಮಹಾತ್ಮ ಗಾಂಧಿ ನಗರ ವಿಕಾಸ ಯೋಜನೆ 200 ಕೋಟಿ, ಸ್ವಚ್ಛ ಭಾರತ್ ಯೋಜನೆ 200 ಕೋಟಿ, 15ನೇ ಹಣಕಾಸು ಆಯೋಗ 10.5 ಕೋಟಿ, 16ನೇ ಹಣಕಾಸು ಆಯೋಗ 15 ಕೋಟಿ, ಅಮೃತ ಯೋಜನೆ ಹಾಗೂ ಇತರೆ ಅನುದಾನಗಳು. ಈ ಅನುದಾನಗಳು ನಗರಾಭಿವೃದ್ಧಿಗೆ ಮಹತ್ತರ ಚಾಲನೆ ನೀಡಲಿವೆ. ನಗರದ ವೇಗವಾದ ವೃದ್ಧಿಯನ್ನು ಗಮನದಲ್ಲಿಟ್ಟುಕೊಂಡು ಮೂಲಭೂತ ಸೌಕರ್ಯಗಳಿಗೆ ಹೆಚ್ಚಿನ ಒತ್ತು ನೀಡಲಾಗಿದೆ ಎಂದು ಹೇಳಿದರು. ಇವತ್ತಿನ ದಿನ ಏನು ಕರ್ನಾಟಕ ನಗರ ಪಾಲಿಕೆಗಳ ಆಯವ್ಯಯ ಮತ್ತು ಲೆಕ್ಕಪತ್ರಗಳ ನಿಯಮ 2007 ಆ ಅಡಿಯಲ್ಲಿ ನಾವು 26-27ನೇ ಆಯವ್ಯವನ್ನು ಮಂಡಿಸಿದ್ದೇವೆ. 3,89 ಲಕ್ಷಗಳ ಉಳಿತಾಯ ಬಜೆಟನ್ನು ನಾವು ಈ ಒಂದು ಆಯವ್ಯಯದಲ್ಲಿ ಮಂಡಿಸಿದ್ದೇವೆ. ಮಾನ್ಯ ಸರ್ಕಾರದ ವತಿಯಿಂದ ಏನು ಹಾಸನ ಮಹಾನಗರ ಪಾಲಿಕೆ ಹೊಸ ಮಹಾನಗರ ಪಾಲಿಕೆ ಆಗಿದೆ, ಈ ವರ್ಷ
ಮಹಾತ್ಮ ಗಾಂಧಿ ನಗರ ವಿಕಾಸ ಯೋಜನೆಯಡಿ 200 ಕೋಟಿ ಒಂದು ವಿಶೇಷ ಅನುದಾನ ಸನ್ಮಾನ್ಯ ಮುಖ್ಯಮಂತ್ರಿಗಳು ತಮ್ಮ ಬಜೆಟ್ದಲ್ಲಿ ಘೋಷಣೆ ಮಾಡಿದ್ದಾರೆ. ಆ ಒಂದು ಏನು ಅನುದಾನ ಇರುತ್ತೆ, ನಮ್ಮ ಏನು ಹೊಸದಾಗಿ ಏನು ಜಾಯಿನ್ ಆಗಿದೆ, ಸೇರ್ಪಡೆ ಆಗಿದ್ದಾವೆ, ಆ ಒಂದು ಎಲ್ಲ ವಾರ್ಡ್ಗಳಿಗೆ ಮತ್ತು ಪಂಚಾಯತಿಗಳಿಗೆ ತುಂಬ ಅನುಕೂಲವಾಗಲಿದೆ. ಅದರದ್ದು ಇನ್ನೂ ಮಾರ್ಗಸೂಚಿಗಳು ಇನ್ನೂ ಸರ್ಕಾರದಿಂದ ಬರೋದು ಬಾಕಿ ಇದೆ. ಸರ್ಕಾರದಿಂದ ಮಾರ್ಗಸೂಚಿ ಬಂದ ಮೇಲೆ ಆ 200 ಕೋಟಿಗಳ ಅನುದಾನವನ್ನು ಸರ್ಕಾರಿ ಮಾರ್ಗಸೂಚಿಗಳ ಅನ್ವಯ ಕ್ರಿಯಾ ಯೋಜನೆಯನ್ನು ಮಾಡಿ ನಮ್ಮ ಆಯುಕ್ತರು ಮಾಡ್ತಾರೆ. ಅದರ ಜೊತೆಗೆ ಸಾಕಷ್ಟು ಏನು ಆದಾಯ ಹೆಚ್ಚಿಸುವ ವಿಧಾನಗಳನ್ನು ಕೂಡ ಜಾಸ್ತಿ ಮಾಡಿದ್ದೇವೆ ಮತ್ತು ಜಾಸ್ತಿ ದುಡ್ಡು ಖರ್ಚಿಲ್ಲದೇ ಏನೇನು ಆಡಳಿತ ಸುಧಾರಣೆ ಮಾಡಬಹುದು, ಒಂದು ಆಫೀಸ್ ಮಾಡೋದಾಗಲಿ ಮತ್ತು CSR ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ವತಿಯಿಂದ ಮಿಯಾವಾಕಿ ಅರಣ್ಯಗಳ ಅಭಿವೃದ್ಧಿ ಆಗಿರಬಹುದು ಮತ್ತು ಪ್ರತಿ ವಾರ ಪ್ರತಿ ಮಂಗಳವಾರ ಆಯುಕ್ತರಿಗೆ ಒಂದು ಜನಸ್ಪಂದನ ಕಾರ್ಯಕ್ರಮವನ್ನು ಮಾಡಿ ಈ ಖಾತಾ ಅಭಿಯಾನ ಮತ್ತು ಡಿಜಿಟಲ್ ಮೂಲಕ ಏನೋ ಒಂದು ಆಸ್ತಿ ಪಾವತಿ ಮತ್ತು ಈಗ 15% ಡಿವಿಯೇಷನ್ ಇದ್ದರೂ ಕೂಡ ಕಂಪ್ಲೀಷನ್ ಸರ್ಟಿಫಿಕೇಟ್ ಕೊಡೋದಕ್ಕೆ ಮಾನ್ಯ ಸರ್ಕಾರ ಅವಕಾಶ ಮಾಡಿಕೊಟ್ಟಿದೆ. ಅದು ಸಾಕಷ್ಟು ನಾಗರಿಕರಿಗೆ ಗೊತ್ತಿಲ್ಲ. ಸೊ ಅದನ್ನು ಕೂಡ ಹೆಚ್ಚಿನ ರೀತಿಯಲ್ಲಿ ನಮ್ಮ ಮಾಧ್ಯಮ ಮಿತ್ರರ ಮೂಲಕ ಪ್ರತಿ ನಾಗರಿಕರಿಗೆ ಗೊತ್ತಾಗಿ 15% ಡಿವಿಯೇಷನ್ ಇದ್ದರೂ ಕೂಡ ಅವರಿಗೆ ಕಂಪ್ಲೀಷನ್ ಸರ್ಟಿಫಿಕೇಟ್ ಸಿಗುತ್ತೆ. ಅದನ್ನು ಒಂದು ಆಂದೋಲನವನ್ನು ಮಾಡಿ ಪ್ರತಿಯೊಬ್ಬರಿಗೂ ಹಾಸನದಲ್ಲಿ ಪ್ರತಿ ಕಟ್ಟಡಕ್ಕೂ ಕೂಡ 15% ಆ್ಯಂಡ್ ಲೆಸ್ ಅವರಿಗೆ ಕೊಟ್ಟು ಅವರಿಗೂ ಕೂಡ ಅನುಕೂಲ ಆಗುತ್ತೆ ಮತ್ತು ಅದರಿಂದ ಫೀಸ್ ಬಂದಿರೋದ್ರಿಂದ ಆದಾಯ ಕೂಡ ಜಾಸ್ತಿ ಆಗುತ್ತೆ. ಮತ್ತು ಈಗ ಏನು ಹೊಸ ಪಂಚಾಯತಿಗಳು ಸೇರಿದ್ದಾವೆ, ಪಂಚಾಯತಿ ಕಟ್ಟಡಗಳು ಇದೆ ಮತ್ತು ಮಾರ್ಗಸೂಚಿ ಪ್ರಕಾರ ಒಂದು 3 ವಲಯ ಕಟ್ಟಡಗಳನ್ನು ಝೋನಲ್ ಆಫೀಸಸ್ ಮಾಡೋದಕ್ಕೆ ನಿರ್ದೇಶನಗಳನ್ನು ಕೊಟ್ಟಿದ್ದೀವಿ. ಅಂದರೆ ಅಲ್ಲಿ ಹತ್ತಿರದಲ್ಲೇ ಏನು ಮಹಾನಗರ ಪಾಲಿಕೆ ಏನು ಸೇವೆಗಳನ್ನು ಕೊಡಬಹುದು, ಬರೀ ಕೇಂದ್ರ ಕಚೇರಿಗೇ ಬಂದು ಸೇವೆಗಳನ್ನು ತೆಗೆದುಕೊಳ್ಳೋದು ಬದಲಾಗಿ ಈ ಆಸ್ತಿ ತೆರಿಗೆ ಪಾವತಿ, ನೀರಿನ ತೆರಿಗೆ ಪಾವತಿ ಮತ್ತು ಬೇರೆ ಬೇರೆ ಆನ್ಲೈನ್ ವ್ಯವಸ್ಥೆ ಏನಿದೆ ಆ ಒಂದು 3 ಕಚೇರಿಗಳ ಮೂಲಕವೂ ಸೇವೆಗಳ ವಿಸ್ತರಣೆ ಆಗಬೇಕು ಅಂತ ಉದ್ದೇಶಿಸಲಾಗಿದೆ. ಮುಂದಿನ ವರ್ಷದಲ್ಲಿ ಅದನ್ನು ಮಾಡಲಾಗುವುದು. ಅದರ ಜೊತೆಗೆ ಪ್ರಮುಖ ವೃತ್ತಗಳ ಸೌಂದರೀಕರಣ ಆಗಿರಬಹುದು, ಅಭಿವೃದ್ಧಿ ಆಗಿರಬಹುದು, ರಸ್ತೆಗಳ ಅಭಿವೃದ್ಧಿ, ಚರಂಡಿಗಳ ಅಭಿವೃದ್ಧಿ ಮತ್ತು ಪರಿಶಿಷ್ಟ ಜಾತಿ ಪಂಗಡ ಆ ಒಂದು ಕಾರ್ಯಕ್ರಮದಲ್ಲಿಯೂ ಕೂಡ ಎಲ್ಲ ಜನಪ್ರತಿನಿಧಿಗಳ ಒಂದು ನಮ್ಮ ಆಯುಕ್ತರು ಅವರಿಗೂ ಎಲ್ಲ ಕೇಳಿ ಅವರಿಂದನೂ ಕೂಡ ವರ್ಕ್ಸನ್ನು ತೆಗೆದುಕೊಂಡು ಈ ಮುಂದಿನ ಆರ್ಥಿಕ ವರ್ಷದಲ್ಲಿ ಕಾಮಗಾರಿಗಳನ್ನು ಮಾಡಲಿದ್ದಾರೆ. ಬಜೆಟ್ ಮಂಡನೆ ಸಭೆಯಲ್ಲಿ ಅಪರ ಜಿಲ್ಲಾಧಿಕಾರಿ ಜಗದೀಶ್, ಪಾಲಿಕೆ ಆಯುಕ್ತ ಕೃಷ್ಣಮೂರ್ತಿ, ಸಹಾಯಕ ಇಂಜಿನಿಯರ್ ಸತ್ಯನಾರಾಯಣ್, ಇಂಜಿನಿಯರ್ ಕವಿತಾ ಇತರರು ಉಪಸ್ಥಿತರಿದ್ದರು. 2026-27ರ ಬಜೆಟ್ ಮಂಡನೆ ಆಗಿದ್ದು 15 ನಿಮಿಷಕ್ಕೆ ಮುಗಿದಿದ್ದು ಈ ಬುಕ್ ತೆಗೆದು ನೋಡಿದರೆ ಯಾವುದಕ್ಕೆ ಮಂಡಿಸಿದ್ದಾರೆ ತಿಳಿಯುತ್ತಿಲ್ಲ. ಬಡಾವಣೆಗಳಿಗೆ ಏನೇನು ಅವಶ್ಯಕತೆ ಇದೆ ಅದರ ಬಗ್ಗೆ ಆಯವ್ಯಯದಲ್ಲಿ ಮಂಡಿಸಿಲ್ಲ. ಅವರಿಗೆ ಮನಸ್ಸಾ ಇಚ್ಛೆ ಮಂಡಿಸಿದ್ದಾರೆ ಎಂದು ಸತೀಶ್ ಹೇಳಿದರು. 2026-27 ಆಯವ್ಯಯ ಮಂಡಿಸಿದ್ರು. ಎಷ್ಟು ನಿಮಿಷ ಮಂಡಿಸಿದ್ರು ಅಂದರೆ ಏನಂದ್ರೆ 15 ನಿಮಿಷ ಮಂಡಿಸಿದ್ರು. 15 ನಿಮಿಷನ ಇಡೀ ಬುಕ್ಕೆಲ್ಲ ಓದಿದ್ರು. ಈ ಬುಕ್ ತೆಗೆದು ನೋಡಿದರೆ ಯಾವುದಕ್ಕೂ ಉಪಯೋಗಕ್ಕೆ ಬರದಲ್ಲೇ ಇರೋದು ಮಾತ್ರ ಆಯವ್ಯಯ ಮಂಡಿಸಿರೋದು. ಯಾವುದು ಎಷ್ಟು ಮಂಡಿಸಿದ್ದಾರೆ ಅಂದರೆ ಬರೀ 50 ಲಕ್ಷ 20 ಲಕ್ಷ ಯಾವುದ್ಯಾವುದಕ್ಕೆ ಮಂಡಿಸಿದ್ದಾರೆ. ಯಾರ ಜನಗಳನ್ನ ಸಾರ್ವಜನಿಕರನ್ನ ಒಂದು ಏರಿಯಾ ಬಡಾವಣೆಯಲ್ಲಿ ಸೇರಿಸ್ಕೊಂಡು ನಿಮ್ಮ ಕುಂದುಕೊರತೆ ಏನಿದೆ ಅದು ಯಾವುದಕ್ಕೆ ಮಂಡಿಸ್ಬೇಕು ಅಂತ ಹೇಳಿ ಮಂಡಿಸಿದ್ದಾರೆ. ಪೂರ್ವಭಾವಿ ಸಭೆ ಮಾಡಿದಲ್ಲಿ ಯಾವುದ್ಯಾವುದಕ್ಕೆ ಬೇಕು, ಯಾವ್ಯಾವ ಬಡಾವಣೆಗೆ ಯಾವುದ್ಯಾವುದಕ್ಕೆ ಬೇಕು, ಯಾವ್ಯಾವ ಸವಲತ್ತು ಐತೆ ಅಂತ ಕೇಳ್ಕೊಂಡು ಮಂಡಿಸಿದಾರ ಇಲ್ಲ. ಅವ್ರಿಗೆ ಬೇಕಾದ್ದನ್ನು ಮಾತ್ರ ಮಂಡಿಸ್ಕೊಂಡಿದ್ದಾರೆ. ಇದು ಯಾವುದು ಸೂಕ್ತವಾದ ಆಯವ್ಯಯ ಅಲ್ಲ. ಅವ್ರಿಗೆ ಮನಸ್ಸಾ ಇಚ್ಛೆ ಬಂದಂಗೆ ಆಯವ್ಯಯ ಮಂಡಿಸಿದ್ದಾರೆ. ಬೇಕಾದರೆ ಬುಕ್ಕು ಎಲ್ಲ ಸಾರ್ವಜನಿಕರಿಗೆ ಪ್ರತಿಯೊಬ್ಬರಿಗೂ ಹಂಚಲಿ. ಯಾರು ಹಂಚಿಬಿಟ್ಟು ಸರ್ವೆ ಮಾಡಲಿ, ಯಾರಿಗೆ ಮಹಾನಗರ ಪಾಲಿಕೆ ಗುಡ್ ಒಪಿನಿಯನ್ ಬರುತ್ತೆ ಕೇಳಿ. ಇದು ಯಾವುದೇ ಕಾರಣಕ್ಕೂ ಸೂಕ್ತವಾದ ಆಯವ್ಯಯ ಅಲ್ಲ. 2026-27 ಸೂಕ್ತವಾದ ಆಯವ್ಯಯ ಅಲ್ಲ. ಇದು ಮಂಡಿಸಿರೋದು ನಾವಂತೂ ಇದು ಖಂಡಿಸ್ತೀವಿ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶ್ರೀರಾಮನವಮಿ ಹಬ್ಬದ ಅಂಗವಾಗಿ ಹಾಸನ ನಗರ ಸೇರಿದಂತೆ ಜಿಲ್ಲಾದ್ಯಂತ ಸಡಗರ ಮತ್ತು ಸಂಭ್ರಮದಿಂದ ಭಕ್ತಿಪೂರ್ವಕವಾಗಿ ಆಚರಿಸಲಾಯಿತು.
ರಾಮ ಜನ್ಮೋತ್ಸವದ ಅಂಗವಾಗಿ ಬೆಳಗಿನಿಂದಲೇ ದೇವಾಲಯಗಳಲ್ಲಿ ವಿಶೇಷ ಪೂಜೆಗಳು, ಹೋಮ ಹವನಗಳು, ರಾಮನಾಮ ಜಪಗಳು, ಭಜನೆ ಕೀರ್ತನೆಗಳು ನೆರವೇರಿದವು. ದೇವಸ್ಥಾನಗಳು ಹೂವಿನ ಅಲಂಕಾರದಿಂದ ಕಂಗೊಳಿಸಿದ್ದು ಭಕ್ತರ ಸಾಲುಗಟ್ಟಿ ದರ್ಶನ ಪಡೆದರು. ಜಿಲ್ಲೆಯ ಪ್ರಮುಖ ರಾಮ ಮಂದಿರಗಳು ಹಾಗೂ ಇತರ ದೇವಾಲಯಗಳಲ್ಲಿ ಪಾನಕ, ಮಜ್ಜಿಗೆ, ಕೋಸಂಬರಿ, ಪಲಾವ್, ಮೊಸರನ್ನ ಸೇರಿದಂತೆ ವಿವಿಧ ಪ್ರಸಾದಗಳನ್ನು ವಿತರಿಸಲಾಗಿದ್ದು ಅನ್ನ ಸಂತರ್ಪಣೆ ಕಾರ್ಯಕ್ರಮಗಳು ದಿನಪೂರ್ತಿ ನಡೆದವು. ನಗರದ ಶ್ರೀ ಸೀತಾರಾಮಾಂಜನೇಯ ದೇವಸ್ಥಾನ, ಮಹಾವೀರ ವೃತ್ತ, ಹೇಮಾವತಿ ಪ್ರತಿಮೆ ಬಳಿ, ಬಸಟಿಕೊಪ್ಪಲು, ಎನ್ಸಿಸಿ ಕಚೇರಿ ಹಿಂಭಾಗ, ಕೇರ್ಪುರಂ ರೈಲ್ವೆ ನಿಲ್ದಾಣ ಮುಂಭಾಗ ಸೇರಿದಂತೆ ಅನೇಕ ಕಡೆಗಳಲ್ಲಿ ಭಕ್ತರಿಗೆ ಸೇವೆ ಸಲ್ಲಿಸಲಾಯಿತು. ರಸ್ತೆ ಬದಿಗಳಲ್ಲಿಯೇ ತಾತ್ಕಾಲಿಕ ಮಂಟಪಗಳನ್ನು ನಿರ್ಮಿಸಿ ಭಕ್ತರಿಗೆ ಪಾನಕ ಮತ್ತು ಮಜ್ಜಿಗೆ ವಿತರಣೆ ಮಾಡಲಾಯಿತು. ವಿಶೇಷವಾಗಿ ಎನ್ಆರ್ ವೃತ್ತದಲ್ಲಿರುವ ವರ್ತಕರ ಸಂಘವು ಕಳೆದ 5 ವರ್ಷಗಳಿಂದ ನಿರಂತರವಾಗಿ ನಡೆಸುತ್ತಿರುವ ರಾಮನವಮಿ ಆಚರಣೆ ಈ ಬಾರಿಯೂ ಭಕ್ತರ ಅಪಾರ ಬೆಂಬಲದೊಂದಿಗೆ ಯಶಸ್ವಿಯಾಗಿ ನಡೆಯಿತು. ಒಂದೆಡೆ ಧಾರ್ಮಿಕ ಭಕ್ತಿ, ಮತ್ತೊಂದೆಡೆ ಸಮಾಜ ಸೇವೆ, ಇವೆರಡರ ಸಮನ್ವಯವೇ ಈ ವರ್ಷದ ರಾಮನವಮಿಯ ವಿಶೇಷವಾಗಿತ್ತು. ಮಹಾನಗರ ಪಾಲಿಕೆಯ ಇಂಜಿನಿಯರ್ ಕವಿತಾ ಅವರ ವಿರುದ್ಧ ಗಂಭೀರ ಆರೋಪಗಳನ್ನು ಹೊರಹಾಕಿರುವ ಆಮ್ ಆದ್ಮಿ ಪಕ್ಷದ ರಾಜ್ಯ ಉಪಾಧ್ಯಕ್ಷ ಅಖಿಲ ಯೋಗೇಶ್ ಅವರು ತಮ್ಮ ಮೇಲೆ ನಡೆದ ಅವಮಾನಕಾರಿ ವರ್ತನೆ ಮತ್ತು ವೈಯಕ್ತಿಕ ತೇಜೋವಧೆ ಖಂಡಿಸಿ ಪಾಲಿಕೆ ಮುಂದೆ ಪ್ರತಿಭಟನೆ ನಡೆಸಿದರು. ಆಮ್ ಆದ್ಮಿ ಪಕ್ಷದ ರಾಜ್ಯ ಉಪಾಧ್ಯಕ್ಷ ಅಖಿಲ ಯೋಗೇಶ್ ಮಾತನಾಡಿ, ಮಹಾನಗರ ಪಾಲಿಕೆ ಅಧ್ಯಕ್ಷರ ವಾಹನವನ್ನು ಯಾವುದೇ ಅನುಮತಿ ಇಲ್ಲದೆ ವೈಯಕ್ತಿಕ ಬಳಕೆಗೆ ದುರ್ಬಳಕೆ ಮಾಡಿಕೊಂಡಿದ್ದು, ಅದೇ ವಾಹನದಲ್ಲಿ ವಿಡಿಯೋ ಚಿತ್ರೀಕರಿಸಿ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಬಿಟ್ಟಿರುವುದನ್ನು ಗಂಭೀರವಾಗಿ ಪರಿಗಣಿಸಬೇಕು. ತಕ್ಷಣವೇ ಇಂಜಿನಿಯರ್ ಕವಿತಾ ಅವರನ್ನು ಅಮಾನತು ಮಾಡಿ ಸಮಗ್ರ ತನಿಖೆ ನಡೆಸಿ ಕಾನೂನು ಕ್ರಮ ಕೈಗೊಳ್ಳುವ ಮೂಲಕ ತಮಗೆ ನ್ಯಾಯ ಒದಗಿಸಬೇಕು ಎಂದು ಹೇಳಿದರು. ಸರ್, ಇವತ್ತು ಧರಣಿ ಸತ್ಯಾಗ್ರಹ ಮಾಡ್ತಾಯಿದ್ವಿ. ಜೂನಿಯರ್ ಇಂಜಿನಿಯರು ಕವಿತಾ ಅವರು ಸರ್ಕಾರಿ ಅಧ್ಯಕ್ಷರು ಉಪಯೋಗಿಸೋ ಕಾರಲ್ಲಿ ಅವ್ರಿಗೆ ಆ ಕಾರ್ನ ಅವರು ಉಪಯೋಗಿಸಂಗೆ ಇಲ್ಲ. ಆದರೂ ಅಂಥ ಕಾರಲ್ಲಿ ಕುಂತ್ಕೊಂಡು ನನ್ನ ಬಗ್ಗೆ ಅಖಿಲ ಯೋಗೇಶ್ ನಲ್ಲಿ ಕಳ್ಳ, ಅವ್ನು ನಲ್ಲಿ ಕದ್ದವನೇ, ಅಕ್ರಮವಾಗಿ ನಲ್ಲಿ ಹಾಕಿಸ್ಕೊಂಡೇನೆ ಅಂತೇಳಿ ಸ್ಟೇಟಸ್ ಇದರಲ್ಲಿ ಅದನ್ನು ವಿಡಿಯೋ ಮಾಡಿ ತನ್ನ ಸ್ಟೇಟಸಲ್ಲಿ ಹಾಕ್ಯಂಡು ಮತ್ತು ಸಾಮಾಜಿಕ ಜಾಲತಾಣಗಳಲ್ಲೆಲ್ಲ ಹರಿಬಿಟ್ಟು ನನಗೆ ಅವಮಾನ ಮಾಡವ್ರೆ. ಮತ್ತು ನನ್ನ ಬಗ್ಗೆ ಅವೇಳನಕಾರಿಯಾಗಿ 2-3 ದಿನ ಪೋಸ್ಟರ್ ಹಾಕ್ಯಂಡವ್ರೆ. ಅದಕ್ಕೆ ನಾನು ಹಿಂದೆ ಜಿಲ್ಲಾಧಿಕಾರಿಗಳಿಗೆ ದೂರು ನೀಡಿದ್ದೆ. ನಾನು 1 ವಾರದೊಳಗೆ ಅಥವಾ 15 ದಿನದೊಳಗಡೆ ನಾನು ಕ್ರಮ ತಗೋತೀನಿ ಅಂತ ಹೇಳಿದ್ರು. 1 ತಿಂಗಳಾದರೂ ಕ್ರಮ ತಗೊಂಡಿಲ್ಲ. ಇವತ್ತು ಪ್ರಾದೇಶಿಕ ಆಯುಕ್ತರು ಬಂದವ್ರೆ. ಅದಕ್ಕೆ ನಾವು ಮೌನವಾಗಿ ಯಾವುದೇ ಘೋಷಣೆಗಳನ್ನೂ ಕೂಗ್ದಾನೆ ನಮಗಾಗಿರೋ ಅನ್ಯಾಯಕ್ಕೆ ನ್ಯಾಯ ಕೊಡಿಸಿ ಅವ್ರ ಮೇಲೆ ಕಾನೂನು ಕ್ರಮ ತಗೊಳ್ಳಿ ಅಂತೇಳಿ ನಾವು ಧರಣಿ ಸತ್ಯಾಗ್ರಹ ಮಾಡ್ತಾಯಿದ್ವಿ ಸರ್. ಇವತ್ತು ಸಾಂಕೇತಿಕವಾಗಿ ಬಂದವರು ಇವತ್ತು ಮಾಡ್ತಾಯಿದ್ವಿ. ಇವತ್ತು ಆಯುಕ್ತರು, ಪ್ರಾದೇಶಿಕ ಆಯುಕ್ತರು ಅವ್ರ ಮೇಲೆ ಕ್ರಮ ತಗೊಳ್ಳದೇ ಇದ್ದು ಅವ್ರನ್ನ ತಕ್ಷಣಲೇ ಅಮಾನತು ಮಾಡಬೇಕು ಅಂತ ಅವ್ರಿಗೆ ಒತ್ತಾಯಿಸ್ತಾಯಿದ್ವಿ. ಅವ್ರ ಮೇಲೆ ಕ್ರಮ ತಗೊಳ್ಳದೇ ಇದ್ದರೆ ನಾವು ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಸತ್ಯಾಗ್ರಹ ಮಾಡ್ತೀವಿ ಸರ್. ಪೊಲೀಸ್ ಸ್ಟೇಷನ್ನಿಗೆ, ಸೈಬರ್ ಸ್ಟೇಷನ್ನಿಗೆ ಕಂಪ್ಲೇಂಟ್ ಕೊಟ್ಟಿದ್ವಿ ಮತ್ತು ಮಾನನಷ್ಟ ಮೊಕದ್ದಮೆ ಹಾಕಿದ್ವಿ. ಆದರೆ ಪೊಲೀಸ್ ಸೈಬರಲ್ಲಿ ಇದು 164 ಕ್ಯಾನ್ಸಲ್ ಮಾಡಿದ್ದಾರೆ, ಅದು ಬರಲ್ಲ ಅಂತ ಹೇಳಿದ್ದಾರೆ. ಆಯಿತಾ, ನಾವು ಮಾನವ ಹಕ್ಕು ಆಯೋಗಕ್ಕೂ ಬರ್ದಿದ್ವಿ ಸರ್. ಕೇಸ್ ಆಗಿದೆ ಮಾನವ ಹಕ್ಕು ಆಯೋಗದಲ್ಲಿ. ಮೊದಲೊಂದು ಸತಿ ಮನವಿ ಕೊಟ್ಟಿದ್ವಿ. ಆ ಮನವಿ ಕೊಟ್ಟಿದ್ದೇ ತಪ್ಪು, ನನ್ನ ವಿರುದ್ಧ ಮನವಿ ಕೊಟ್ಟವ್ರೆ ಅಂತ ಹೇಳಿ ಒಂದು ಖಾಸಗಿ ಚಾನಲ್ಗೆ, ವಾಹಿನಿಗೆ ಇವರು ಒಬ್ಬ ಅಧಿಕಾರಿ ಕಾನೂನು ಪ್ರಕಾರ ಮಾಧ್ಯಮಗಳ ಮುಂದೆ ಹೋಗಂಗಿಲ್ಲ. ಇವರೇ ಕರೆಸ್ಕೊಂಡು ಇವರೇ ಅದನ್ನು ಇಂಟರ್ವ್ಯೂ ಮಾಡ್ತಾರೆ. ಮತ್ತು ಮಾಧ್ಯಮಗಳಲ್ಲಿ ಇವ್ರ ಬಗ್ಗೆ, ಕವಿತಾ ಬಗ್ಗೆ ನಿಮಗೆಷ್ಟು ಗೊತ್ತು ಅಂತ ವೀಡಿಯೋ ಮಾಡಿಸಿ ಹಾಕ್ತಾರೆ. ಬಟ್ ಅವ್ರ ಬಗ್ಗೆ ಏನೇನೈತೆ ಅದನ್ನು ಆ ವೀಡಿಯೋಗಳೆಲ್ಲ ಹಾಕ್ಬೇಕಲ್ಲ, ಅವ್ರ ಬಗ್ಗೆ ಇನ್ನೂ ಏನೇನಿದೆ ಅಂತ ಎಷ್ಟು ಗೊತ್ತು ಎಷ್ಟು ಅಂತ ತಿಳುವಳಿಕೆ ಮಾಡಿದ ಮೇಲೆ ಮಾಧ್ಯಮಗಳು ಪೂರ ತಿಳುವಳಿಕೆ ಮಾಡಿಸ್ಬೇಕು. ಮುಂದಿನ ಸಹ ಸತ್ಯಾಗ್ರಹ ಮಾಡ್ತೀವಿ ಸರ್. ಮತ್ತೆ ತನಿಖೆ ಆಗಬೇಕು. ಅವ್ರಿಗೆ ವರ್ಗಾವಣೆ ಆಗಿದೆ. ವರ್ಗಾವಣೆ ಆದರೂ ಯಾಕಿಲ್ಲ ಅವರೆಷ್ಟು ಯಾಕೆ ಸ್ಟೇ ತಂದವ್ರೆ, ಇಲ್ಲಿ ತುಂಬ ಚೆನ್ನಾಗಿ ಸಂಪನ್ಮೂಲ ಐತೆ ಅಂತ ಹೇಳಿ ಉದ್ದೇಶದಿಂದ ಅವರು ಸ್ಟೇ ತಗೊಬಂದವ್ರೆ. ವರ್ಗಾವಣೆ ಆದವರು ದಿಟ್ಟ ಅಧಿಕಾರಿಗಳು, ಪ್ರಾಮಾಣಿಕರು ಯಾಕೆ ಇವರು ಸ್ಟೇ ತಗೊಬಂದವ್ರೆ. ಅದಾದಮೇಲೆ ಇವರಿಗೆ ಕಾನೂನು ಕ್ರಮ ಕೈಗೊಳ್ಳಿ ಅಂತೇಳಿ ಕಮಿಷನ್ರಿಗೆ ಬರೆದವ್ರೆ. ಅದು ವರದಿ ಕೊಡಿ, ನಮಗೆ ಅದ್ರ ಬಗ್ಗೆ ವರದಿ ಕೊಡಿ ಅಂತ. ಆದರೆ ಕಮಿಷನ್ರು ನನ್ನ ಕೈಲಿ ಅದನ್ನು ಅವ್ರ ಬಗ್ಗೆ ನನಗೆ ತನಿಖೆ ಮಾಡೋಕ್ಕಾಗಲ್ಲ ಅಂತೇಳಿ ಅದೇನು ಭಯ ಹುಟ್ಟಿಸಿದಾರೋ ಏನು ನಂಗೆ ಅರ್ಥನೇ ಆಗ್ತಾಯಿಲ್ಲ. ಸರ್, ನನಗೆ ತನಿಖೆ ಮಾಡೋಕ್ಕಾಗಲ್ಲ ಸರ್, ಮತ್ತೆ ನಾನು ಜಿಲ್ಲಾಧಿಕಾರಿಗಳಿಗೆ ವಾಪಸ್ ಬರೆದಿದ್ನಿ, ಅದನ್ನ ಬೇರೆ ನನ್ನ ಮೇಲ್ಪಟ್ಟ ಅಧಿಕಾರಿಗಳ ಮುಖಾಂತರ ತನಿಖೆ ಮಾಡಿಸಿ ಅಂತ ಹೇಳಿ ನಾನು ಬರೆದಿದ್ನಿ ಅಂತ ಎಲ್ಲ ಹೆದರ್ತಾರೆ ಸರ್. ಮುನ್ಸಿಪಾಲ್ಟಿಯಲ್ಲಿ
ಬಹುತೇಕ ಜನರನ್ನ ತುಂಬ ಅವ್ರಿಗೆ ನನಗೆ ಅರ್ಥನೇ ಆಗ್ತಿಲ್ಲ. ಒಬ್ಬ ಜೂನಿಯರ್ ಇಂಜಿನಿಯರ್ ಈ ಮಟ್ಟಕ್ಕೆ ಲಾಬಿ ಮಾಡ್ತಾರೆ ಅಂದರೆ ಆಶ್ಚರ್ಯ. ಅದು ಕಮಿಷನರ್ ಎದುರ್ತಾರೆ ತನಿಖೆ ಮಾಡೋಕ್ಕೆ, ನನ್ನ ಕೈಲಾಗಲ್ಲ ಅಂತ ಹೇಳಿ ವಾಪಸ್ ಹಾಕಿದ್ದಾರೆ. ಪ್ರತಿಭಟನೆಯಲ್ಲಿ ಎಇಪಿ ಜಿಲ್ಲಾಧ್ಯಕ್ಷ ಆನಂದ್ ತೇಜೂರು, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮಧು, ಸಂತೋಷ್, ಸುಮಾ ಇತರರು ಉಪಸ್ಥಿತರಿದ್ದರು. ರಂಗಭೂಮಿಯ ಕಲೆಗಳನ್ನು ಉಳಿಸಿ ಬೆಳೆಸುವುದು ಸಮಾಜದಲ್ಲಿರುವ ಎಲ್ಲರ ಹಾಗೂ ಸರ್ಕಾರದ ಜವಾಬ್ದಾರಿಯಾಗಿದೆ ಎಂದು ಜಾನಪದ ವಿದ್ವಾಂಸ ಹಂಪನಹಳ್ಳಿ ತಿಮ್ಮೇಗೌಡ ತಿಳಿಸಿದರು. ವಿಶ್ವ ರಂಗಭೂಮಿ ದಿನದ ಅಂಗವಾಗಿ ರಂಗ ಪ್ರದರ್ಶನ ಮತ್ತು ಬೀದಿ ನಾಟಕ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ವಿಶ್ವ ರಂಗಭೂಮಿ ದಿನದ ಉಗಮವನ್ನು ವಿವರಿಸಿದ ಅವರು, 1961ರಲ್ಲಿ ಈ ದಿನದ ಪರಿಕಲ್ಪನೆ ಹುಟ್ಟಿಕೊಂಡು 1962ರಲ್ಲಿ ಜಾರಿಗೆ ಬಂದದ್ದು ವಿಶೇಷ. ಫ್ರಾನ್ಸ್ ದೇಶದಲ್ಲಿ ರಂಗನಾಟಕ ಪ್ರದರ್ಶನದ ಮೂಲಕ ಈ ದಿನಾಚರಣೆಗೆ ಚಾಲನೆ ನೀಡಲಾಗಿದ್ದು, ಅಂದಿನಿಂದ ಇಂದಿನವರೆಗೆ ವಿಶ್ವದಾದ್ಯಂತ ರಂಗಭೂಮಿ ಕಲಾವಿದರು ಈ ದಿನವನ್ನು ಅರ್ಥಪೂರ್ಣವಾಗಿ ಆಚರಿಸುತ್ತಿದ್ದಾರೆ. ರಂಗಭೂಮಿ ಎಂದರೆ ಕೇವಲ ಮನರಂಜನೆಗೆ ಸೀಮಿತವಾಗಿರುವ ಕಲೆಯಲ್ಲ, ಸಾಮಾಜಿಕ ಬದಲಾವಣೆಗೆ ಪ್ರೇರಕವಾಗಿರುವ ಶಕ್ತಿಯಾಗಿದೆ. ರಂಗಭೂಮಿಯ ಮೂಲಕ ವ್ಯಕ್ತಿಗಳ ಮನೋಭಾವನೆಗಳಲ್ಲಿ ಪರಿವರ್ತನೆ ಉಂಟಾಗುತ್ತದೆ. ಸಮಾಜದಲ್ಲಿ ಅಡಕವಾಗಿರುವ ಅನ್ಯಾಯ, ಅಸಮಾನತೆ, ಮೂಢನಂಬಿಕೆಗಳ ವಿರುದ್ಧ ಜಾಗೃತಿ ಮೂಡಿಸುವಲ್ಲೂ ಈ ಕಲೆ ಮಹತ್ವದ ಪಾತ್ರ ವಹಿಸಿದೆ. ರಂಗಭೂಮಿಯಲ್ಲಿರುವ ಕಲಾವಿದರು ನಮ್ಮ ಸಂಸ್ಕೃತಿ ಮತ್ತು ಪರಂಪರೆಯನ್ನು ಉಳಿಸಿ ಸಾಗಿಸುವ ಸಾಂಸ್ಕೃತಿಕ ರಾಯಭಾರಿಗಳು. ಈ ಕಲೆಯನ್ನು ಉಳಿಸಿ ಬೆಳೆಸುವುದು ಪ್ರತಿಯೊಬ್ಬರ ಜವಾಬ್ದಾರಿ ಎಂದು ಹೇಳಿದರು. ವಿಶ್ವ ರಂಗಭೂಮಿ ದಿನ ಅಂತ ಘೋಷಣೆ ಆಗಿದೆ. ಸಾಮಾನ್ಯವಾಗಿ ನಮ್ಮಲ್ಲಿ ಯುನೆಸ್ಕೋ ಒಂದೊಂದು ದಿನವಾಗಿ ಆಚರಿಸ್ಕೊಂಡು ಬಂದಿರತಕ್ಕಂಥದ್ದನ್ನು ಕಾಣ್ತೇವೆ. ಈ ವಿಶ್ವ ರಂಗಭೂಮಿ ದಿನ ಎನ್ನತಕ್ಕಂಥದ್ದು ಯಾವಾಗ ಹುಟ್ಟುಕೊಳ್ತು ಅಂತ ಅಂದರೆ 1961ನೇ ಇಸ್ವಿ. IIT ಎನ್ನತಕ್ಕಂಥ ಒಂದು ಸಂಸ್ಥೆ, ಇಂಟರ್ನ್ಯಾಷನಲ್ ಥಿಯೇಟರ್ ಇನ್ಸ್ಟಿಟ್ಯೂಟ್ ಎನ್ನತಕ್ಕಂತಹ ಸಂಸ್ಥೆ 1961ರಲ್ಲಿ ವಿಶ್ವ ರಂಗಭೂಮಿ ದಿನ ಅನ್ನೋದನ್ನು ಆಚರಿಸಬೇಕು ಅಂತ ತೀರ್ಮಾನವನ್ನು ಮಾಡಿತು. ಆದರೆ ವಾಸ್ತವಿಕವಾಗಿ ಇದು ಜಾರಿ ಬಂದಂತಹದ್ದು 1962ನೇ ಇಸ್ವಿ. ಫ್ರಾನ್ಸ್ ದೇಶದ ಒಂದು ನಾಟಕವನ್ನು ಅಭಿನಯಿಸುವ ಮೂಲಕ ಈ ವಿಶ್ವ ರಂಗಭೂಮಿ ದಿನಕ್ಕೆ ಚಾಲನೆಯನ್ನು ಕೊಡಲಾಯಿತು. ರಂಗಭೂಮಿ ಎನ್ನತಕ್ಕಂತಹದ್ದು ಈಗಾಗಲೇ ಕೆಂಚೇಗೌಡ ಹೇಳಿದಂಗೆ ಬಹಳ ಪುರಾತನವಾದಂತಹ ಕಲೆ ಇದು. ರಂಗಭೂಮಿ ಕೇವಲ ಮನರಂಜನೆಗೋಸ್ಕರವಾಗಿ ಉಟ್ಕೊಂಡಂತಹದಲ್ಲ. ರಂಗಭೂಮಿಯ ಮೂಲಕ ಸಮಾಜದ ಬದಲಾವಣೆಯನ್ನ, ವ್ಯಕ್ತಿಗಳ ಬದಲಾವಣೆಯನ್ನ ನಾವು ಕಾಣ್ತಾ ಇದ್ದೇವೆ. ಆದುದರಿಂದ ರಂಗಭೂಮಿ ಸಮಾಜಕ್ಕೆ ಒಂದು ರೀತಿಯ ಆಸ್ತಿ. ಅದು ರಂಗಭೂಮಿಯ ಕಲಾವಿದರಿದ್ದಾರಲ್ಲ, ಇವರು ನಮ್ಮ ಸಾಂಸ್ಕೃತಿಕ ರಾಯಭಾರಿಗಳಿವರು. ಕಲಾವಿದರು ಯಾವತ್ತೂ ಸಹ ಈ ದೇಶದ ಸಾಂಸ್ಕೃತಿಕ ರಾಯಭಾರಿಗಳು. ಆದುದರಿಂದ ನಾವು ಈ ಕಲೆಯನ್ನ ಉಳಿಸಿ ಬೆಳೆಸಬೇಕಾದಂತಹದ್ದು ನಮ್ಮೆಲ್ಲರ ಜವಾಬ್ದಾರಿ. ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷ JR ಕೆಂಚೇಗೌಡ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ, ತಲಾತಲಾಂತರಗಳಿಂದ ಕಲಾವಿದರು ಈ ರಂಗಭೂಮಿ ಕಲೆಯನ್ನು ಉಳಿಸಿಕೊಂಡು ಬಂದಿದ್ದಾರೆ. ಇಂದಿನ ಆಧುನಿಕ ಯುಗದಲ್ಲಿಯೂ ತಂತ್ರಜ್ಞಾನ ಎಷ್ಟೇ ಬೆಳೆದರೂ ರಂಗಭೂಮಿ ತನ್ನದೇ ಆದ ಸ್ಥಾನವನ್ನು ಉಳಿಸಿಕೊಂಡಿದೆ. ಪೌರಾಣಿಕ, ಐತಿಹಾಸಿಕ ಮತ್ತು ಸಾಮಾಜಿಕ ನಾಟಕಗಳು ಇನ್ನು ಜನಮನಗಳಲ್ಲಿ ಜೀವಂತವಾಗಿವೆ. ಮಹಿಳೆಯರು ಕೂಡ ರಂಗಭೂಮಿಯಲ್ಲಿ ತಮ್ಮ ಪ್ರತಿಭೆಯನ್ನು ತೋರಿಸಿ ಕಲೆ ಬೆಳೆಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದ್ದಾರೆ. ಭೂಮಿ ಇರುವ ತನಕ ರಂಗಭೂಮಿ ಕಲೆ ಜೀವಂತವಾಗಿರುತ್ತದೆ ಎಂದು ಹೇಳಿದರು. ರಂಗಭೂಮಿ ಈ ರಂಗಭೂಮಿ ಕಲಾವಿದರು ಬಹಳಷ್ಟು ತಲೆಮಾರುಗಳಿಂದ ಉಳಿಸ್ಕೊಂಡು ಬಂದಿದ್ದಾರೆ. ಈ ಆಧುನಿಕ ಜಗತ್ತಿನಲ್ಲಿ ಕೂಡ ಎಷ್ಟೇ ಆವಿಷ್ಕಾರಗಳಾದರೂ ಸಹ ಈ ರಂಗಭೂಮಿಯಂತಹ ನಾಟಕ ಕಲೆ ಇರ್ಬೋದು, ಬೇರೆ ಬೇರೆ ಕಲಾ ಪ್ರಕಾರಗಳು ಮುಂದುವರೆಸ್ಕೊಂಡು ಬಂದಿದ್ದಾವೆ. ನಮ್ಮ ಜಿಲ್ಲೆಯಲ್ಲೂ ಕೂಡ ನಮ್ಮ ಗ್ಯಾರಂಟಿ ರಾಮಣ್ಣ ಅವರು, ನಮ್ಮ ವಿಶೇಷವಾಗಿ ನಮ್ಮ PT ಮಾನಮ್ಮ ಅವರು ಅವರ ಜೀವನದ ಎಲ್ಲ ಬದುಕನ್ನು ಕೂಡ ಕಲಾ ರಂಗಕ್ಕೆ ಸಮರ್ಪಣೆ ಮಾಡಿಕೊಂಡಿದ್ದಾರೆ. ಹಾಗೆ ನಮ್ಮಲ್ಲಿ ಅದೇ ರೀತಿಯ ಕಲಾ ತಂಡಗಳು, ದೊಡ್ಡ ದೊಡ್ಡ ರಂಗಭೂಮಿ ಕಲಾವಿದರು ಇಲ್ಲಿಂದ ಒಳ್ಳೆ ದೊಡ್ಡ ಹೆಸರುಗಳನ್ನು ಪಡೆದಿದ್ದಂತನ್ನು ನಾವು ನೋಡಿದ್ದೇವೆ. ಇವತ್ತು ಎಷ್ಟೇ ವಿಜ್ಞಾನ ಮುಂದುವರೆದರೂ ಕೂಡ ನಾಟಕ ಕಲೆ ಅಂಥದ್ದು, ವಿಶೇಷವಾಗಿ ಪೌರಾಣಿಕ ನಾಟಕ ಕಲೆ, ಅದರಲ್ಲೂ ಇತ್ತೀಚಿನ ದಿನಗಳಲ್ಲಿ ನಾವು ಪ್ರತಿನಿತ್ಯ ವಿಡಿಯೋಗಳಲ್ಲಿ
ನೇರವಾಗಿ ನೋಡ್ಲಿಕ್ಕಾಗ್ತಿದ್ರು, ವಿಡಿಯೋಗಳಲ್ಲಿ ನೋಡ್ತಾ ಇದ್ವಿ. ಮಹಿಳೆಯರು ಕೂಡ ವಿಶೇಷವಾದ ತಂಡಗಳ ಮೂಲಕ ನಾಟಕ ಪ್ರದರ್ಶನಗಳನ್ನ ಮಾಡ್ತಾ ರಂಗಭೂಮಿ ಕಲೆಗೆ ಒಂದು ವಿಶೇಷ ಮೆರುಗನ್ನು ನೀಡಿದ್ದಾರೆ. ಈ ಭೂಮಿ ಇರುವ ತನಕನೂ ಕೂಡ ಈ ಕಲೆಗೆ ಕಾರ್ಯಕ್ರಮದ ಅಂಗವಾಗಿ ಬೀದಿ ನಾಟಕಗಳು, ರಂಗಗೀತೆಗಳು ಹಾಗೂ ವಿವಿಧ ಸಾಂಸ್ಕೃತಿಕ ಪ್ರದರ್ಶನಗಳು ಪ್ರೇಕ್ಷಕರ ಮನಸೆಳೆದವು. ಈ ಸಂದರ್ಭದಲ್ಲಿ ರವಿ ನಾಕಲಗೂಡು, ಬಿಟಿ ಮಾನವ, ಗ್ಯಾರಂಟಿ ರಾಮಣ್ಣ, ದುದ್ದಾ ಯೋಗೇಂದ್ರ, ನೀಲಮ್ಮ, ಮಂಜುಳಾ ಸೇರಿದಂತೆ ಹಲವಾರು ಕಲಾವಿದರು ಹಾಜರಿದ್ದರು. ಇದೀಗ ಜಾಹೀರಾತು. ನೀವು ನಿಮ್ಮ ಚಿನ್ನವನ್ನು ಪ್ರಸ್ತುತ ದರದಲ್ಲಿ ಮಾರಾಟ ಮಾಡಬೇಕೇ? ನೀವು ನಿಮ್ಮ ಗಿರವಿ ಇಟ್ಟಿರುವ ಚಿನ್ನವನ್ನು ಬಿಡಿಸಲು ಹಣ ಬೇಕೇ? ಹಿಂದೆ ಕರೆ ಮಾಡಿ ಸ್ಕಂದ ಗೋಲ್ಡ್ ಕಂಪನಿ 7996089960. ನೀವು ಗಿರವಿ ಇಟ್ಟಿರುವ ಚಿನ್ನಾಭರಣಗಳನ್ನು ಬಿಡಿಸಿ ಇಂದಿನ ಮಾರುಕಟ್ಟೆ ಬೆಲೆಗೆ ಕೊಂಡುಕೊಳ್ಳುತ್ತಾರೆ ಹಾಗೂ ನಿಮ್ಮಲ್ಲಿರುವ ಹಳೆಯ ಚಿನ್ನವನ್ನು ಪ್ರಸ್ತುತ ಆನ್ಲೈನ್ ದರದಲ್ಲಿ ಕೊಂಡುಕೊಳ್ಳುತ್ತಾರೆ. ಸ್ಕಂದ ಗೋಲ್ಡ್ ಕಂಪನಿ ಕರ್ನಾಟಕದಾದ್ಯಂತ ನಮ್ಮ ಶಾಖೆಗಳು ತೆರೆದಿರುತ್ತದೆ. ಸ್ಕಂದ ಗೋಲ್ಡ್ ಕಂಪನಿ ಸಿಟಿ ಬಸ್ ಸ್ಟ್ಯಾಂಡ್ ಹತ್ತಿರ, ಎವಿಕೆ ಕಾಲೇಜ್ ರಸ್ತೆ, ಇಂಡಿಯನ್ ಬ್ಯಾಂಕ್ ಪಕ್ಕ, ಹಾಸನ. ಹಿಂದೆ ಕರೆ ಮಾಡಿ 7996089960. Hey everyone, I'm Dhruva HP. I'm Kritika Tia, Studying in class 12 of Bharat's PU Academy. We are proud to introduce Bharat's Academy, a newly established institution in science which is dedicated for excellence education in curricular and non-curricular activities. Hello everyone, myself Barira Kauning. Myself Naba Zahra. We are from Bharat's PU Academy. I'm really proud to express the excellent and well-organized schedule of our college. A good college schedule plays a vital role in every student's life by shaping their future along with their knowledge, skills and character. Our college follows an academic system which focuses on both theoretical and competitive learning. Our college provides a well-disciplined yet friendly environment, a modern laboratories, a well-stocked library, digital learning facilities that support the students in their studies. The Bharat PU Academy is founded by Mr. Bharat VS and the secretary Mrs. Netra Bharat and the principal of this college Mr. Murli RM. So it's been a great experience studying in Bharat's Academy since I train especially for competitive exams like JEE, NEET, CET and NDA with individual care and support. Also, we are taught by highly qualified and experienced lecturers. ನಮಸ್ಕಾರ, ನಾನು ಭರತ್ ಅಂತ. ಸೊ ನಮ್ಮದು ಭರತ್ PU ಅಕಾಡೆಮಿ ಏನಿದೆ ಹಾಸನ ಹಳ್ಳಿಕಟ್ಟೆ ಸರ್ಕಲ್ ಸಾಲ್ಗಮೆ ರಸ್ತೆನಲ್ಲಿ, ಇಲ್ಲಿ 2026-27ನೇ ಸಾಲಿನ ಅಡ್ಮಿಷನ್ಸ್ ಆಲ್ರೆಡಿ ಓಪನ್ ಆಗಿದೆ. ಕಂಪ್ಲೀಟ್ ಕಾಂಪಿಟೇಟಿವ್ ಕೋಚಿಂಗ್ ಕಾಲೇಜ್ ಅಂತ ಹೇಳಿ ಹಾಸನದಲ್ಲಿ ಹೆಸರಾಗಿರುವಂಥ ನಮ್ಮ ಕಾಲೇಜಿನಲ್ಲಿ JEEಗೆ ಸಪ್ರೇಟು, ನೀಟ್ಗೆ ಸಪ್ರೇಟು 2 ಬ್ಯಾಚ್ಗಳನ್ನು ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಆದಷ್ಟು ಬೇಗ ಅಡ್ಮಿಷನ್ಸ್ ಎಲ್ಲ ಮುಗೀತಾ ಇದೆ. ಸೊ ದಯಮಾಡಿ ಪೇರೆಂಟ್ಸ್ಗಳು ಆದಷ್ಟು ಬೇಗ ಸದುಪಯೋಗ ಪಡ್ಕೊಳ್ಳಿ, ಆದಷ್ಟು ಬೇಗ ಬಂದು ನಿಮ್ಮ ಮಕ್ಕಳನ್ನ ಅಡ್ಮಿಷನ್ಸ್ ಮಾಡಿ. ಸೊ ಭರತ್ಸ್ ಅಕಾಡೆಮಿ ಹೊಸದಾಗಿ ಭಾರತ್ಸ್ ಅಕಾಡೆಮಿ ನಿಮ್ಮ ಮುಂದೆ ಬಂದಿದೆ. ಹಳ್ಳಿಕಟ್ಟೆ ವೃತ್ತ, ಸಾಲ್ಗಾಮಿ ರಸ್ತೆ, ಹಾಸನ. ಭರತ್ಸ್ ಅಕಾಡೆಮಿ ಗುಣಮಟ್ಟದ ಶಿಕ್ಷಣ, ಶಿಸ್ತು ಮತ್ತು ಸಂಸ್ಕಾರದ ಕಲಿಕೆಗೆ ಮತ್ತೊಂದು ಹೆಸರೇ ಚಿಕ್ಕಮಗಳೂರಿನ ಸೆಂಟ್ ಮೇರಿಸ್ ಪದವಿ ಪೂರ್ವ ಕಾಲೇಜು. 10 ಎಕರೆ ವಿಶಾಲವಾದ ಪರಿಸರ ಸ್ನೇಹಿ ಆವರಣ, ವಿಶ್ವದರ್ಜೆಯ ಪ್ರಯೋಗಾಲಯಗಳು, ನೈಸರ್ಗಿಕವಾಗಿ ನಿರ್ಮಿಸಿರುವ ವಿಶಾಲವಾದ ಶಾಲಾ ಕೊಠಡಿಗಳು, ಬಾಲಕ ಬಾಲಕಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ, 400 ಜನರು ಒಟ್ಟಿಗೆ ಕುಳಿತು ಊಟ ಮಾಡಬಹುದಾದ ಡೈನಿಂಗ್ ಹಾಲ್, ಅತ್ಯಂತ ಅನುಭವಿ ನುರಿತ ಶಿಕ್ಷಕರ ವೃಂದ, ಹೀಗೆ ಎಲ್ಲ ಮೂಲಭೂತ ವ್ಯವಸ್ಥೆಗಳಿಂದ ವಿದ್ಯಾರ್ಥಿಗಳ ಸೇವೆಗೆ ಸಕಲ ರೀತಿಯಿಂದಲೂ ಕಾಲೇಜು ಸಜ್ಜುಗೊಂಡಿದೆ. ವಿಜ್ಞಾನ
ವಿಜ್ಞಾನ ಮತ್ತು ವಾಣಿಜ್ಯ ವಿಭಾಗಗಳಲ್ಲಿ ಸ್ಪರ್ಧಾತ್ಮಕ ಕೋರ್ಸ್ಗಳಾದ ಸಿಇಟಿ, ನೀಟ್, ಜೆಇಇ, ನಾಟಾ ಮತ್ತು ಸಿಎ ಫೌಂಡೇಶನ್ ಕೋರ್ಸ್ಗಳಿಗೆ ಅನುಭವಿ ಉಪನ್ಯಾಸಕರಿಂದ ಬೋಧನಾ ಕಾರ್ಯ ನಡೆಯುತ್ತಿದ್ದು, ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡುವತ್ತ ಸಂಸ್ಥೆಯು ದಾಪುಗಾಲ ನೀಡುತ್ತಿದ್ದು, ಇಂದು ಜಿಲ್ಲೆ ಮಾತ್ರವಲ್ಲದೆ ಹೊರ ಜಿಲ್ಲೆಗಳಿಂದಲೂ ಅಪಾರವಾದ ಕೀರ್ತಿ ಮತ್ತು ಸಾಧನೆಗೆ ಸಂಸ್ಥೆ ಹೆಸರುವಾಸಿಯಾಗಿದೆ. ಆಸಕ್ತರು ವಿವರಗಳಿಗಾಗಿ ಹಿಂದೆ ಸಂಪರ್ಕಿಸಿ ಮಾಹಿತಿ ಪಡೆಯಬಹುದಾಗಿದೆ. Contact 6360539736. ಅಧ್ಯಯನ ಪದವಿ ಪೂರ್ವ ಕಾಲೇಜು ಹಾಸನ ಉತ್ಕೃಷ್ಟ ಗುಣಮಟ್ಟದ ಶಿಕ್ಷಣದೊಂದಿಗೆ ವಿದ್ಯಾರ್ಥಿಗಳ ಭವಿಷ್ಯದ ಭದ್ರ ಬುನಾದಿಗೆ ಸಹಕಾರಿಯಾಗಿರುವ ನಮ್ಮ ಕಾಲೇಜು ತನ್ನ 3ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವುದು ನಮ್ಮೆಲ್ಲರಿಗೂ ಸಂತಸದ ವಿಷಯ. ಅಧ್ಯಯನ ಪದವಿ ಪೂರ್ವ ಕಾಲೇಜಿನಲ್ಲಿ ವಿಜ್ಞಾನ ವಿಭಾಗದಲ್ಲಿ ಪಿಸಿಎಂಬಿ, ಪಿಸಿಎಂಸಿ ಮಾತ್ರವಲ್ಲದೆ ವಾಣಿಜ್ಯ ವಿಭಾಗದಲ್ಲಿ ಸಿಇಬಿಎ ಕೋರ್ಸ್ಗಳು ಸಹ ಲಭ್ಯವಿದೆ. ವಿದ್ಯಾರ್ಥಿಗಳ ಸರ್ವತೋಮುಖ ಶಿಕ್ಷಣದ ಅಭಿವೃದ್ಧಿಗಾಗಿ ಮೂಲ ಶಿಕ್ಷಣದೊಂದಿಗೆ ಕೆಸಿಇಟಿ, ನೀಟ್, ಜೆಇಇ ಕೋರ್ಸ್ಗಳ ಜೊತೆಗೆ ಸಾಫ್ಟ್ವೇರ್ ಡೆವಲಪ್ಮೆಂಟ್, ಬ್ಯಾಂಕಿಂಗ್ ಕೋರ್ಸ್ಗಳು ಹಾಗೂ ಸಿಎ ಫೌಂಡೇಶನ್ ತರಬೇತಿಯನ್ನ ನೀಡಲಾಗುವುದು. ಜೊತೆಗೆ ಕಲೆ, ನಾಟಕ, ಕ್ರೀಡೆ, ಸ್ಕೌಟ್ಸ್ ಅಂಡ್ ಗೈಡ್ಸ್, ವ್ಯಕ್ತಿತ್ವ ವಿಕಸನ, ಸಂಸ್ಕೃತಿಗಳ ಆಚರಣೆ, ರಸ್ತೆ ಸುರಕ್ಷತಾ ಕಾರ್ಯಕ್ರಮ, ಮಹಿಳಾ ಸಬಲೀಕರಣ, ಕಣ್ಣು ಮತ್ತು ಆರೋಗ್ಯ ತಪಾಸಣಾ ಶಿಬಿರಗಳು, ಗಿಡ ನೆಡುವ ಕಾರ್ಯಕ್ರಮಗಳು ಹಾಗೂ ಸೈಬರ್ ಕ್ರೈಮ್ ಜಾಗೃತಿಯಂತಹ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಅತ್ಯುತ್ತಮ ಅಂಕಗಳನ್ನು ಗಳಿಸಿದ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೂಡ ಲಭ್ಯವಿದೆ. ನುರಿತ ಉಪನ್ಯಾಸಕರು ಹಾಗೂ ಸುಸಜ್ಜಿತ ಲ್ಯಾಬ್ಗಳನ್ನು ಒಳಗೊಂಡಿರುವ ನಮ್ಮ ಅಧ್ಯಯನ ಪದವಿ ಪೂರ್ವ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳಿಗೆ ಪ್ರತ್ಯೇಕವಾದ ಹಾಸ್ಟೆಲ್ನ ವ್ಯವಸ್ಥೆ ಕೂಡ ಲಭ್ಯವಿದೆ. 2026-27ನೇ ಶೈಕ್ಷಣಿಕ ಸಾಲಿಗೆ ದಾಖಲಾತಿಗಳು ಪ್ರಾರಂಭವಾಗಿದ್ದು, ವಿದ್ಯಾರ್ಥಿಗಳ ಉಜ್ವಲ ಭವಿಷ್ಯದ ಕನಸಿನ ಮೊದಲ ಹೆಜ್ಜೆ ನಮ್ಮ ಅಧ್ಯಯನ ಪದವಿ ಪೂರ್ವ ಕಾಲೇಜು. ದಾಖಲಾತಿಗಾಗಿ ಹಿಂದೆ ಸಂಪರ್ಕಿಸಿ. ಅಧ್ಯಯನ ಪದವಿ ಪೂರ್ವ ಕಾಲೇಜು, ವಿದ್ಯಾನಗರ, ಹಾಸನ. ಕಾಂಟ್ಯಾಕ್ಟ್ 9019526599. ಯಾವತ್ತು ಮರೆಯಲ್ಲ. ನಾನು ಚಿಕ್ಕವನಾಗಿದ್ದಾಗ ಹುಟ್ಟದಬ್ಬ ಅಂದ್ರೆ ಚಾಕ್ಲೇಟ್. ಜೊತೆಯಾಗಿದ್ದರೆ ಎಲ್ಲರೂ ಸಿಹಿಯಾದ ಖುಷಿ ಇದ್ದರೆ ಎಲ್ಲೆಲ್ಲೂ ಪ್ರತಿದಿನವೂ ಸಡಗರವು. ಕ್ಯಾಂಪ್ಕೋ ಚಾಕ್ಲೇಟ್ಸ್, ಸ್ಪ್ರೆಡಿಂಗ್ 100 ವರ್ಷಗಳು 100 ದಿನಗಳು ಮೇಕಿಂಗ್ ಶುಲ್ಕದಲ್ಲಿ 100% ರಿಯಾಯಿತಿ. ಭೀಮಾ ಲೆಗಸಿ ಫೆಸ್ಟ್ 100 ಡೇಸ್ ಆಫರ್. ಚಿನ್ನ, ಬೆಳ್ಳಿ ಮತ್ತು ವಜ್ರದ ಮೇಲಿನ ಮೇಕಿಂಗ್ ಶುಲ್ಕದಲ್ಲಿ 100% ವರೆಗೆ ರಿಯಾಯಿತಿ ಪಡೆಯಿರಿ. ಮತ್ತು ಪ್ರತಿ 1 ಲಕ್ಷ ರೂಪಾಯಿ ಮೌಲ್ಯದ ವಜ್ರದ ಮೇಲೆ 24 ಕ್ಯಾರೆಟ್ ಚಿನ್ನದ ಬಾರ್ ಉಚಿತವಾಗಿ ಪಡೆಯಿರಿ. ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ. ಗೋಮತಿ ಕಲ್ಯಾಣ ಮಂಟಪ 14 ವಸಂತಗಳನ್ನು ಪೂರೈಸಿ 15ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ನಮ್ಮ ಗೋಮತಿ ಕಲ್ಯಾಣ ಮಂಟಪವನ್ನ ಹೊಚ್ಚ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ. ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ 1200 ಜನರು ಕೂರಬಹುದಾದಂತಹ ಬ್ಯಾಂಕ್ವೆಟ್ ಹಾಲ್ ಹಾಗೂ 700 ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇದ್ದು, ಮದುವೆ, ಬೀಗರ ಔತಣ, ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲ್ ಅನ್ನ ನೀಡಲಾಗುತ್ತದೆ. 4 ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ. ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನ ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ, ಅದುವೇ ನಮ್ಮ ಗೋಮತಿ ಕಲ್ಯಾಣ ಮಂಟಪ. ಗೋಮತಿ ಕಲ್ಯಾಣ ಮಂಟಪ, ಕೋಟ್ ಹೊಸ ಬಸ್ ನಿಲ್ದಾಣದ ಹತ್ತಿರ, ಚನ್ನಪಟ್ಟಣ ಬಡಾವಣೆ, ಹೊಳೆನರಸೀಪುರ ರಸ್ತೆ, ಹಾಸನ. ಬುಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9484827261 ಮತ್ತು 8970568666. ಮತ್ತೊಮ್ಮೆ ಅಮೋಘ ವಾರ್ತೆಗಳಿಗೆ ಸ್ವಾಗತ. ಚಿಕ್ಕಮಗಳೂರಿನಲ್ಲಿ ಅಂಡರ್ವರ್ಲ್ಡ್ ಡಾನ್ ದಾವೂದ್ ಇಬ್ರಾಹಿಂರನ್ನು ವೈಭವೀಕರಿಸುವ ಚಿತ್ರ ಮತ್ತು ಬರಹಗಳಿದ್ದು, ತಮಿಳುನಾಡು ಮೂಲದ ಖಾಸಗಿ ಬಸ್ ಅನ್ನು ಹಿಂದೂ ಸಂಘಟನೆಗಳು ತಡೆಹಿಡಿದಿದೆ. ಈ ಘಟನೆಯ ನಂತರ ಪೊಲೀಸರು ಸ್ಥಳಕ್ಕೆ ಆಗಮಿಸಿ ಬಸ್ ಅನ್ನು ವಶಕ್ಕೆ ಪಡೆದು ತನಿಖೆ ಆರಂಭಿಸಿದ್ದಾರೆ. ಚಿಕ್ಕಮಗಳೂರಿನಲ್ಲಿ ಅಂಡರ್ವರ್ಲ್ಡ್ ಡಾನ್ ದಾವೂದ್ ಇಬ್ರಾಹಿಂ ಚಿತ್ರವಿರುವ ತಮಿಳುನಾಡು ಮೂಲದ ಖಾಸಗಿ ಬಸ್ ಅನ್ನು ಹಿಂದೂ ಸಂಘಟನೆಗಳು ತಡೆಹಿಡಿದ ಘಟನೆ ನಡೆದಿದೆ. ಅಂಡರ್ವರ್ಲ್ಡ್ ಡಾನ್ ದಾವೂದ್ ಇಬ್ರಾಹಿಂನನ್ನು ಹೀರೋ ರೀತಿ ಬಿಂಬಿಸುವ ಚಿತ್ರ ಹಾಗೂ ಬರಹಗಳಿಂದ ತಮಿಳುನಾಡು ಮೂಲದ ಖಾಸಗಿ ಬಸ್ ಅನ್ನು ಚಿಕ್ಕಮಗಳೂರಿನ ಎನ್ಎಂಸಿ ಸರ್ಕಲ್ನಲ್ಲಿ ಹಿಂದೂ ಸಂಘಟನೆಗಳ ಕಾರ್ಯಕರ್ತರು ತಡೆದು ಆಕ್ರೋಶ ಹೊರಹಾಕಿದ್ದಾರೆ. ಬಸ್ಸಿನ ಮೇಲೆ ಲೈವ್ ಬೈ ಎ ಗನ್, ಡೈ ಬೈ ಎ ಗನ್ ಎಂಬ ಪ್ರಚೋದನಕಾರಿ ಸ್ಟಿಕ್ಕರ್ ಅಂಟಿಸಲಾಗಿತ್ತು. ಅಲ್ಲದೆ ಕ್ರೈಮ್ ಲಾರ್ಡ್ ಕ್ರಾನಿಕಲ್ಸ್ ಹಾಗೂ ದಾವೂದ್ ದಿ ರಿಯಲ್ ಡಾನ್ ಎಂಬ ಬರಹಗಳು ಕಂಡು ಬಂದಿವೆ.
ಬಸ್ಸಿನ ಹಿಂಭಾಗದಲ್ಲಿ ಡಿ ಗ್ಯಾಂಗ್ ಆಫ್ ಮುಂಬೈ ಎಂದು ಬರೆಯಲಾಗಿದ್ದು, ಬಾಂಬೆ ಅಂಡರ್ವರ್ಲ್ಡ್ ದಾವೂದ್ ರಿಯಲ್ ಡಾನ್ ಎಂದು ಪೇಂಟ್ ಮಾಡಿಸುವ ಮೂಲಕ ದೇಶದ್ರೋಹಿ ಚಟುವಟಿಕೆಯ ಡಾನ್ ಅನ್ನು ವೈಭವೀಕರಿಸಲಾಗಿತ್ತು. ಬಸ್ಸಿನ ಮೇಲೆ ದಾವೂದ್ನನ್ನು ಹೀರೋನಂತೆ ಬಿಂಬಿಸಿರುವುದನ್ನು ಕಂಡ ಸಾರ್ವಜನಿಕರು ಮತ್ತು ಸಂಘಟನೆಗಳು ಪ್ರತಿಭಟಿಸಿದ ಬೆನ್ನಲ್ಲೇ ಪೊಲೀಸರು ಸ್ಥಳಕ್ಕೆ ಧಾವಿಸಿ ಬಸ್ ಅನ್ನು ವಶಕ್ಕೆ ಪಡೆದು ಠಾಣೆಯತ್ತ ಕೊಂಡೊಯ್ದಿದ್ದಾರೆ. ಪ್ರಸ್ತುತ ಈ ವಿವಾದಿತ ಬಸ್ಸನ್ನು ಚಿಕ್ಕಮಗಳೂರು ನಗರದ ಬಸವನಹಳ್ಳಿ ಪೊಲೀಸ್ ಠಾಣೆಯ ಆವರಣದಲ್ಲಿ ನಿಲ್ಲಿಸಲಾಗಿದ್ದು, ಬಸ್ ಮಾಲೀಕರು ಮತ್ತು ಚಾಲಕನ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವ ಸಾಧ್ಯತೆ ಇದೆ. ವಿಶ್ವ ಪ್ರಸಿದ್ಧ ಚನ್ನಕೇಶವ ದೇವಸ್ಥಾನ ಜಾತ್ರಾ ಮಹೋತ್ಸವ ಹಿನ್ನೆಲೆಯಲ್ಲಿ ಪಟ್ಟಣದಲ್ಲಿ ಸಿದ್ಧತೆಗಳು ಜೋರಾಗಿದ್ದು, ಪುರಸಭೆ ಅಧ್ಯಕ್ಷೆ ಉಷಾ ಸತೀಶ್ ಅವರು ಪೂರ್ವ ನಿಯೋಜಿತವಾಗಿ ಸ್ಥಳ ವೀಕ್ಷಣೆ ನಡೆಸಿ ವಿವಿಧ ವ್ಯವಸ್ಥೆಗಳ ಪರಿಶೀಲನೆ ಮಾಡಿದರು. ಈ ವೇಳೆ ಮಾತನಾಡಿದ ಅವರು, ಜಾತ್ರೆಯನ್ನು ಪ್ರತಿ ವರ್ಷದಂತೆ ಈ ಬಾರಿಯೂ ಅದ್ದೂರಿಯಾಗಿ ಆಚರಿಸಲು ಎಲ್ಲ ನಾಗರಿಕರು ಸಹಕರಿಸಬೇಕು. ವಿಶೇಷವಾಗಿ ಸ್ವಚ್ಛತೆಗೆ ಹೆಚ್ಚಿನ ಆದ್ಯತೆ ನೀಡಲಾಗಿದ್ದು, ದೇವಸ್ಥಾನದ ಸುತ್ತಮುತ್ತ ಸ್ವಚ್ಛತಾ ಕಾರ್ಯಗಳು ವೇಗವಾಗಿ ಕೈಗೊಳ್ಳಲಾಗಿದೆ. ಭಕ್ತರ ಅನುಕೂಲಕ್ಕಾಗಿ ದೇವಸ್ಥಾನ ಪ್ರದೇಶ ಹಾಗೂ ಕಲ್ಯಾಣಿ ಸುತ್ತಮುತ್ತ ಸುಮಾರು 25ರಿಂದ 30 ಕಡೆಗಳಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಲಾಗುತ್ತಿದೆ. ಜೊತೆಗೆ 18 ಕಡೆಗಳಲ್ಲಿ ಸ್ಟ್ರೀಟ್ ಲೈಟ್ಸ್ ಅಳವಡಿಕೆ ಹಾಗೂ ದುರಸ್ತಿ ಕಾರ್ಯ ನಡೆಯುತ್ತಿದೆ. ಹಾನಿಗೊಳಗಾದ ಕವರಿಂಗ್ ಸ್ಲ್ಯಾಬ್ಗಳನ್ನು ತುರ್ತಾಗಿ ಸರಿಪಡಿಸಲಾಗುತ್ತಿದೆ. ಕಸ ನಿರ್ವಹಣೆಗೆ ದೇವಸ್ಥಾನದ ಸುತ್ತಮುತ್ತ 10ರಿಂದ 15 ಕಡೆಗಳಲ್ಲಿ ಡಸ್ಟ್ಬಿನ್ಗಳನ್ನು ಅಳವಡಿಸಲಾಗಿದ್ದು, ಸಾರ್ವಜನಿಕರು ಕಸವನ್ನು ಎಲ್ಲೆಂದರಲ್ಲಿ ಎಸೆಯದೆ ನಿಗದಿತ ಸ್ಥಳದಲ್ಲೇ ಹಾಕಬೇಕು. ಕಲ್ಯಾಣಿ ಪ್ರದೇಶದಲ್ಲಿಯೂ ಇದೇ ರೀತಿಯ ವ್ಯವಸ್ಥೆ ಮಾಡಲಾಗಿದೆ. ಭಕ್ತರ ಸ್ನಾನಕ್ಕೆ ಬೇಕಾದಷ್ಟು ನೀರು ಒದಗಿಸುವುದರ ಜೊತೆಗೆ ತೆಪ್ಪೋತ್ಸವ ವೇಳೆಗೆ ಕಲ್ಯಾಣಿಯನ್ನು ಸಂಪೂರ್ಣ ನೀರಿನಿಂದ ತುಂಬಿಸುವ ಯೋಜನೆ ಇದೆ. ಪ್ಲಾಸ್ಟಿಕ್ ಬಳಕೆಯನ್ನು ಕಡಿಮೆ ಮಾಡುವಂತೆ ವ್ಯಾಪಾರಸ್ಥರಿಗೆ ಸೂಚನೆ ನೀಡಲಾಗಿದ್ದು, ನಿಯಮ ಉಲ್ಲಂಘಿಸಿದಲ್ಲಿ ದಂಡ ವಿಧಿಸಲಾಗುತ್ತದೆ ಎಂದು ಹೇಳಿದರು. ವಿಶ್ವವಿಖ್ಯಾತ ವಿಶ್ವಪ್ರಸಿದ್ಧ ಬೇಲೂರು ಚನ್ನಕೇಶವ ಜಾತ್ರೋತ್ಸವವನ್ನು ಈ ಸಲ ಪ್ರತಿ ವರ್ಷದಂತೆ ಈ ಸಲನೂ ಸಹ ಅದ್ದೂರಿಯಾಗಿ ಆಚರಿಸಬೇಕಂತ ನಾವೆಲ್ಲ ನಾಗರಿಕರು ಎಲ್ಲರೂ ಸಹ ಇದಕ್ಕೆ ಪಾಲ್ಗೊಳ್ಬೇಕು. ಜೊತೆಗೆ ಮೂಲಭೂತ ಮೇಯ್ನ್ ಬೇಕಾಗಿರೋದೇ ಸ್ವಚ್ಛತೆ ಬಗ್ಗೆ ಹೆಚ್ಚಿನ ಆದ್ಯತೆ ಕೊಟ್ಟು ಸ್ವಚ್ಛತೆ ಮಾಡಿಸ್ತಾ ಇದ್ದೀವಿ. ಸರೌಂಡಿಂಗಲ್ಲಿ ಮತ್ತು ಕುಡಿಯೋ ನೀರಿನ ವ್ಯವಸ್ಥೆ ಇರ್ಬೋದು, ಎಲ್ಲ ಕಡೆ ದೇವಸ್ಥಾನ ಸರೌಂಡಿಂಗ್ ಏನಿದೆ ದೇವಸ್ಥಾನ ಸರೌಂಡಿಂಗು ಮತ್ತು ಕಲ್ಯಾಣಿ ಹತ್ರ ಟೋಟಲಾಗಿ ಒಂದು 25-30 ಕಡೆ ಸಹ ನಾವು ನಲ್ಲಿ ವ್ಯವಸ್ಥೆ ಮಾಡಿಸ್ತಿದ್ದೀವಿ. ಅದೇ ರೀತಿ ವಿದ್ಯುತ್ ದೀಪದ್ದು ಲೈಟಿಂಗ್ಸ್ ಏನಿದೆ ಸ್ಟ್ರೀಟ್ ಲೈಟ್ಸ್ ಅದನ್ನು ಸಹ ಅಳವಡಿಸ್ತಾ ಇದ್ದೀವಿ. ಒಂದು 18 ಕಡೆಯೂ ಎಲ್ಲೆಲ್ಲಿ ಲೈಟ್ ಹೋಗಿದೆ ಅಲ್ಲೆಲ್ಲ ಇವತ್ತು ಅದರದ್ದು ವ್ಯವಸ್ಥೆ ಮಾಡಿಸ್ತಿದ್ದೀವಿ. ಜೊತೆಗೆ ಇಲ್ಲೇನು ಈ ಥರ ಇದಾಗಿದೆ ಕವರಿಂಗ್ ಸ್ಲ್ಯಾಬು ಅದು ಹೋಗಿದೆ, ಅದು ಇವತ್ತು ಸಂಜೆ ಒಳಗೆ ಅದನ್ನು ರೆಡಿ ಮಾಡಿಸ್ತೀವಿ. ಮತ್ತು ಸಾರ್ವಜನಿಕರು ಇನ್ನೊಂದು ಹೆಚ್ಚಿಗೆ ನಮ್ಮ ಜೊತೆಗೆ ನೀವು ಸಹ ಕೈ ಜೋಡಿಸ್ಬೇಕು. ಎಲ್ಲಂದ್ರಲ್ಲಿ ಕಸ ಹಾಕೋದು ಅದೆಲ್ಲ ಆದಷ್ಟು ಅವಾಯ್ಡ್ ಮಾಡಬೇಕು. ಇಲ್ಲಿ ದೇವಸ್ಥಾನ ಸರೌಂಡಿಂಗು ಟೋಟಲ್ ಒಂದು 10-15 ಕಡೆ ನಾವು ಡಸ್ಟ್ಬಿನ್ ವ್ಯವಸ್ಥೆ ಮಾಡಿದ್ದೀವಿ. ಏನೇ ಕಸ ಏನೇ ಪ್ಲಾಸ್ಟಿಕ್ ಇದ್ದರೂ ಎಲ್ಲ ಅದಕ್ಕೆ ಹಾಕಿ ಅಂತ ನಿಮ್ಮಲ್ಲೂ ಸಹ ವಿನಂತಿ ಮಾಡ್ಕೊತೀನಿ. ಅದೇ ರೀತಿ ಕಲ್ಯಾಣ ಸುತ್ತಮುತ್ತಲೂ ಸಹ ನಾವು ಡಸ್ಟ್ಬಿನ್ ಇಡೋ ವ್ಯವಸ್ಥೆ ಮಾಡಿದ್ವಿ. ಮತ್ತು ಇವಾಗ ಏನು ಸ್ಥಾನಕ್ಕೆ ಭಕ್ತಾದಿಗಳು ಬರ್ತಾರೆ ಅವ್ರಿಗೆ ಸ್ಥಾನಕ್ಕೆ ಎಷ್ಟು ನೀರಿನ ಅವಶ್ಯಕತೆ ಇದೆ ಅಷ್ಟನ್ನು ನಾವು ತುಂಬ ವ್ಯವಸ್ಥೆ ಮಾಡಿದ್ದೀವಿ. ಜೊತೆಗೆ ಏನು ತೆಪ್ಪೋತ್ಸವ ಸ್ಟಾರ್ಟ್ ಆಗುತ್ತೆ ಆ ಟೈಮಲ್ಲಿ ಕಲ್ಯಾಣಿ ಫುಲ್ಲು ಸಹ ನೀರಿನ ತುಂಬ ವ್ಯವಸ್ಥೆ ಮಾಡಿಸ್ತೀವಿ. ಮತ್ತು ಭಕ್ತಾದಿಗಳು ಸಹ ಸಹಕರಿಸಬೇಕು. ಪ್ಲಾಸ್ಟಿಕ್ ಆಗಿರ್ಬೋದು, ಶಾಂಪು ಕವರ್ ಆಗಿರ್ಬೋದು, ಸೋಪ್ ಕವರ್ ಆಗಿರ್ಬೋದು, ಎಲ್ಲಂದ್ರಲ್ಲಿ ಎಸೆಯ ಮಾಡಬೇಡಿ. ಅಲ್ಲಿ ಏನು ಡಸ್ಟ್ಬಿನ್ ಅಂತ ನಿಗದಿತ ಸ್ಥಳದಲ್ಲಿ ಇಟ್ಟಿರ್ತೀವಿ ಅಲ್ಲಿಗೆ ಇದು ಮಾಡಿ. ಮತ್ತು ಎಲ್ಲ ನಾಗರಿಕರು ಸ್ವಚ್ಛತೆ ಬಗ್ಗೆ ಹೆಚ್ಚಿನ ಆದ್ಯತೆ ಕೊಡಿ. ನಮ್ಮ ಕೈಲಾದಷ್ಟು ನಾವು ಮಾಡಿದ್ದೀವಿ, ನೀವು ಸಹ ಇದಕ್ಕೆಲ್ಲ ಸಹಕರಿಸಬೇಕು. ಮತ್ತು ಅಂಗಡಿ ಮುಗ್ಗಟ್ಟಾಗಿರ್ಬೋದು, ವ್ಯಾಪಾರ ಸ್ಥಳಗಳಾಗಿರ್ಬೋದು, ಹೋಟೆಲ್ಗಳಾಗಿರ್ಬೋದು, ಅಲ್ಲಿ ಜಾಸ್ತಿ ಪ್ಲಾಸ್ಟಿಕ್ ಅವಾಯ್ಡ್ ಮಾಡೋದನ್ನು ಕಡಿಮೆ ಮಾಡಬೇಕು. ಜೊತೆಗೆ ಪ್ಲಾಸ್ಟಿಕ್ಕನ್ನು ನಾವು ಆದಷ್ಟು ಹೇಳ್ತಾನೆ ಇದ್ದೀವಿ, ನಿಮ್ಗೆ ಅರಿವು ಮೂಡಿಸ್ತಾನೆ ಇದ್ದೀವಿ. ನೀವು ಮತ್ತೆ ಮಾಡಲಿಲ್ಲ ಅಂದರೆ ದಂಡ ವಿಧಿಸುವಂಥ ಕಾರ್ಯಕ್ರಮವನ್ನು ನಾವು ಪುರಸಭೆ ವತಿಯಿಂದ ಮಾಡ್ತೀವಿ. ಈಗ ಪ್ಲಾಸ್ಟಿಕ್ ತಟ್ಟೆ ಆಗಿರ್ಬೋದು, ಪ್ಲಾಸ್ಟಿಕ್ ಲೋಟ ಆಗಿರ್ಬೋದು, ಅದೆಲ್ಲ ಆದಷ್ಟು ನಿಷೇಧ ಮಾಡಬೇಕು. ಪ್ಲಾಸ್ಟಿಕ್ ಇವಾಗ ಬಟ್ಟೆ ಅಂಗಡಿಗಳಲ್ಲಿ ಅದ್ರ ಬದಲು ಬಟ್ಟೆ ಚೀಲಗಳು ಬರುತ್ತೆ, ಅದನ್ನೆಲ್ಲರೂ ಉಪಯೋಗಿಸಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಈ ಸಂದರ್ಭದಲ್ಲಿ ಮುಖ್ಯಾಧಿಕಾರಿ ಬಸವರಾಜು ಶಿಂಗಾವಿ, ಆರೋಗ್ಯ ಅಧಿಕಾರಿ ಲೋಹಿತ್ ಸೇರಿದಂತೆ ಇತರರು ಹಾಜರಿದ್ದರು. ಜಿಲ್ಲಾಧಿಕಾರಿಗಳ ವಿರುದ್ಧ ಮಂಡಿಸಿರುವ ಹಕ್ಕುಚ್ಯುತಿಯನ್ನು ಮಾಜಿ ಸಚಿವ ಎಚ್ ರೇವಣ್ಣ ಅವರು ತಕ್ಷಣವೇ ಹಿಂಪಡೆಯಬೇಕು ಎಂದು ದಲಿತ ವಿಮೋಚನೆ ಮಾನವ ಹಕ್ಕುಗಳ ವೇದಿಕೆಯ ರಾಜ್ಯ ಸಂಘಟನಾ ಸಂಚಾಲಕ ಆರ್ ಮಾರಿ ಜೋಸೆಫ್ ಹೇಳಿದರು. ಅದನ್ನು ಪುನಃ ವಾಪಸ್ ಪಟ್ಕೊಳ್ಳಿ ಅಂತ ನಾವೆಲ್ಲರೂ ಮನವಿ ಮಾಡ್ಕೊಳ್ತಾ ಇದ್ವಿ. ಖಂಡನೆ ಅಲ್ಲ, ಮನವಿ ಮಾಡ್ಕೊಳ್ತಾ ಇದ್ವಿ. ಏನಕ್ಕೆ ಅಂತ ಹೇಳಿದ್ರೆ ಇದುವರೆಗೂ 48 ವರ್ಷ ಆಯಿತು ಮುಳುಗಡೆ ಸಂತ್ರಸ್ತರಿಗೆ 47 ಹಳ್ಳಿಗಳಿಗೆ ಈ ಒಂದು ಟುಡೆ 70 ಸಿಕ್ಕಿಲ್ಲ, ಸರಿಯಾಗಿ ಭೂಮಿ ಹಂಚಿಕೆ ಆಗಿಲ್ಲ. ಎಚ್ ಆರ್ ಪಿಯಿಂದ ಇನ್ಕ್ಲೂಡಿಂಗ್ ನಾನು ಇಲ್ಲಿರೋರು, ಅಲ್ಲಿ ಸಂದೀಪ್ ಇರ್ಬೋದು, ಎಲ್ಲ ಮುಳುಗಡೆ ಸಂತ್ರಸ್ತರೇ. ಇಷ್ಟೆಲ್ಲ ಹೋರಾಟ ಮಾಡ್ಕೊಬಂದ್ರೂ ಹಕ್ಕುಪತ್ರ ವಿತರಣೆ ಮಾಡೋಕ್ಕಾಗದಂಥ ಸ್ಥಿತಿ ಜಿಲ್ಲಾಡಳಿತ ಐತಿ. ಈ
ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಹಾಸನ ತಹಸೀಲ್ದಾರ್ಗಳು ಇವರೆಲ್ಲ ಬಂದ ಮೇಲೆ ಹಳ್ಳಿಗಳಿಗೆ ವಿಸಿಟ್ ಕೊಟ್ಟು ಕಂದಾಯ ಗ್ರಾಮ ಅಂತ ಪರಿಗಣಿಸಿ ಸುಮಾರು 600 ಚಿಲ್ಲರೆ ಹಳ್ಳಿಗಳನ್ನ ಕಂದಾಯ ಗ್ರಾಮ ಅಂತ ಪರಿಗಣಿಸಿ ಇದುವರೆಗೂ 94C 94C ಒಳಗಡೆ ಹಕ್ಕುಪತ್ರ ವಿತರಣೆ ಆದವು ಎಷ್ಟಪ್ಪ ಅಂದರೆ 2000. ಈ ಜಿಲ್ಲಾಧಿಕಾರಿಗಳು ಬಂದ ಮೇಲೆ ತಹಸೀಲ್ದಾರ್ಗಳೆಲ್ಲ ಬಂದ ಮೇಲೆ ಈಗಿನ ಪ್ರೆಸೆಂಟ್ ಇರ್ತಕ್ಕಂಥ ಅಧಿಕಾರಿಗಳು 20,000ಕ್ಕೂ ಹೆಚ್ಚು ಹಕ್ಕುಪತ್ರಗಳ ವಿತರಣೆ ಮಾಡೋಕ್ಕೆ ರೆಡಿಯಾಗಿದೆ. ಯಾವಾಗ ಅಂದರೆ ನಾವು SST ವಿಜಿಲೆನ್ಸಿ ಮೀಟಿಂಗು 16ನೇ ತಾರೀಕು ನಡೀತು. ಆವಾಗ ಮೇಡಮ್ ಅವರು ಯಾಕೆ ನೀವೆಲ್ಲ ಇಷ್ಟು ಏನು ಹಕ್ಕುಪತ್ರ ಇಲ್ಲದೇ ಇಷ್ಟು ವರ್ಷಗಳಿದ್ರಿ, ಅದು ಯಾವುದೇ ಇದಾಗಿರಲಿ ಲೇಔಟ್ ಆಗಿರಲಿ ಏನೇ ಆಗಿರಲಿ ಮುಳುಗಡೆ ಸಂತ್ರಸ್ತಿಗೆ 47 ಹಳ್ಳಿಗಳಿಗೂ ಸರ್ವೆ ಮಾಡಿ ಕಂದಾಯ ಗ್ರಾಮ ಅಂತ ಪರಿಗಣಿಸಿ ಹಕ್ಕುಪತ್ರ ಕೊಡೋ ಜವಾಬ್ದಾರಿ ನಮ್ಮದು ಅಂತ ದಕ್ಷ ಅಧಿಕಾರಿಗಳನ್ನ ಪ್ರಾಮಾಣಿಕವಾಗಿ ಕೆಲಸ ಮಾಡೋಂಥವ್ರನ್ನ ಕನಿಷ್ಠ ಒಂದು 2 ವರ್ಷಗಾರ ನೆಮ್ಮದಿ ಕೆಲಸ ಮಾಡೋಕ್ಕಾರ ಬಿಡಲಿ ಅಂತ ಹೇಳ್ಬಿಟ್ಟು ಮಾನ್ಯ ಶಾಸಕರಲ್ಲಿ ಮನವಿ ಮಾಡ್ಕೊಳ್ತೀವಿ. ಪತ್ರಿಕಾಗೋಷ್ಠಿಯಲ್ಲಿ BN ಶಿವಪ್ಪ ನಾಯಕ್, ನವೀನ್ ಸದಾ, ಮಲ್ಲೇಶ್ ಅಂಬುಗ, ಸಂದೀಪ್ ಕುಮಾರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಐತಿಹಾಸಿಕ ಶ್ರೀ ಚನ್ನಕೇಶವ ಸ್ವಾಮಿ ಬ್ರಹ್ಮ ರಥೋತ್ಸವ ಈ ತಿಂಗಳಲ್ಲಿ ನಡೆಯಲಿರುವ ಹಿನ್ನೆಲೆಯಲ್ಲಿ ರಥೋತ್ಸವದ ದಿನ ನಡೆಯುವ ಕುರಾನ್ ಪಠಣ ಆಚರಣೆಗಳ ಬಗ್ಗೆ ವಿವಾದದ ಸನ್ನಿವೇಶ ನಿರ್ಮಾಣವಾಗಿದೆ. ರಥೋತ್ಸವದಂದು ಕುರಾನ್ ಪಠಣ ಹಾಗೂ ಮುಸ್ಲಿಂ ಧಾರ್ಮಿಕ ಪ್ರಾರ್ಥನೆಗಳಿಗೆ ಅವಕಾಶ ನೀಡಬಾರದೆಂದು ಹಿಂದೂಪರ ಸಂಘಟನೆಗಳು ತಾಲೂಕು ಆಡಳಿತಕ್ಕೆ ಮನವಿ ಸಲ್ಲಿಸಿ ತಮ್ಮ ಅಭಿಪ್ರಾಯವನ್ನು ಸ್ಪಷ್ಟಪಡಿಸಿವೆ. ಹಿಂದೂ ಹಿತ ರಕ್ಷಣಾ ವೇದಿಕೆ, ವಿಶ್ವ ಹಿಂದೂ ಪರಿಷತ್ ಸೇರಿದಂತೆ ಹಲವು ಹಿಂದೂಪರ ಸಂಘಟನೆಗಳ ಮುಖಂಡರು ತಾಲೂಕು ಕಚೇರಿಯಲ್ಲಿ ತಹಸೀಲ್ದಾರ್ ಶ್ರೀಧರ್ ಕಂಗನವಾಡಿ ಅವರಿಗೆ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ರಾಜ್ಯ ಸಂಚಾಲಕ ರಘುಜಿ, ಬೇಲೂರಿನ ಬ್ರಹ್ಮ ರಥೋತ್ಸವವು ಶತಮಾನಗಳ ಇತಿಹಾಸ ಹೊಂದಿದ್ದು, ವಿಶೇಷವಾಗಿ ಗಳಿಗೆ ತೇರು ವೇಳೆ ಕೆಲವು ವರ್ಷಗಳಿಂದ ಮೈಸೂರಿನ ಕಾಜಿಯನ್ನು ಆಹ್ವಾನಿಸಿ ಪ್ರಾರ್ಥನೆ ನಡೆಸುವ ಪದ್ಧತಿ ಅನುಸರಿಸಲಾಗುತ್ತಿದೆ. ಆದರೆ ದೇವಸ್ಥಾನದ ನಿಯಮಾವಳಿಗಳಲ್ಲಿಯೂ ಮ್ಯಾನ್ಯುಯಲ್ನಲ್ಲಿಯೂ ಇಂಥ ಪ್ರಾರ್ಥನೆಗೆ ಯಾವುದೇ ಪ್ರಧಾನವಿಲ್ಲ. 2025ರಲ್ಲಿ ಇದೇ ವಿಚಾರವಾಗಿ ಮನವಿ ಸಲ್ಲಿಸಿದಾಗ ಅಧಿಕಾರಿಗಳು ಸಹ ಈ ವಿಷಯವನ್ನು ಒಪ್ಪಿಕೊಂಡಿದ್ದರು. ಆದರೂ ದೇವಸ್ಥಾನದ ಕಾರ್ಯನಿರ್ವಹಣಾಧಿಕಾರಿಗಳಿಂದ ದೇವಸ್ಥಾನದ ಒಳಭಾಗದಲ್ಲಿರುವ ಬಾವಿಯ ಬಳಿ ಪ್ರಾರ್ಥನೆ ನಡೆಸಲಾಗಿದೆ ಎಂಬ ಮಾಹಿತಿ ನಮಗೆ ಲಭ್ಯವಾಗಿದೆ. ಈ ಹಿನ್ನೆಲೆಯಲ್ಲಿ ಈ ಬಾರಿ ಯಾವುದೇ ಕಾರಣಕ್ಕೂ ರಥೋತ್ಸವದ ದಿನ ಕುರಾನ್ ಪಠಣ ಅಥವಾ ಪ್ರಾರ್ಥನೆ ನಡೆಯಬಾರದು. ಅಕಸ್ಮಾತ್ ಮೈಸೂರಿನ ಕಾಜಿಯನ್ನು ಕರೆಸಿ ಪ್ರಾರ್ಥನೆ ನಡೆಸುವ ಪ್ರಯತ್ನ ಮಾಡಿದರೆ ಅದರಿಂದ ಉಂಟಾಗುವ ಯಾವುದೇ ಅನಾಹುತಗಳಿಗೆ ಜಿಲ್ಲಾಡಳಿತ, ತಾಲೂಕು ಆಡಳಿತ ಹಾಗೂ ದೇವಸ್ಥಾನದ ಕಾರ್ಯನಿರ್ವಹಣಾಧಿಕಾರಿಗಳೇ ನೇರ ಹೊಣೆಗಾರರಾಗುತ್ತಾರೆ ಎಂದು ಹೇಳಿದರು. ಏನು ಬೇಲೂರಿನ ಐತಿಹಾಸಿಕ ಬ್ರಹ್ಮ ರಥೋತ್ಸವ ಇದೇ ತಿಂಗಳಲ್ಲೂ ನಡೆಯುವಂಥ ಸಂದರ್ಭದಲ್ಲಿ ಏನು ಗಳಿಗೆ ತೇರು ಅಂತ ಬಿಟ್ಟು ನಡೆಯುತ್ತೆ, ಆ ಗಳಿಗೆ ತೇರಿನಲ್ಲಿ ಸದಾ ಯಾವಾಗಲೂ ಸಹ ಮೈದೂರಿನ ಕಾಜಿಯವರನ್ನು ಕರೆಸಿ ಪ್ರಾರ್ಥನೆಯನ್ನು ಮಾಡುವಂತಹ ಒಂದು ವಿಚಾರ ನಡೀತಿತ್ತು. ಆದರೆ ಯಾವುದೇ ಕಾರಣಕ್ಕೂ ಸಹ ಆ ರೀತಿ ಯಾವುದೇ ಪ್ರಾರ್ಥನೆಯನ್ನು ಮಾಡಬಾರ್ದು ಅಂತ ಬಿಟ್ಟು ಹೇಳ್ತಕ್ಕಂಥದ್ದು, ಮತ್ತು ತೇರಿನ ದಿನ ಕುರಾನ್ ಪಠಣವನ್ನು ಮಾಡಬಾರ್ದು ಅಂತ ಬಿಟ್ಟು ಹೇಳ್ತಕ್ಕಂಥದ್ದು ತಹಸೀಲ್ದಾರ್ಗೆ ಇವತ್ತು ಮನವಿಯನ್ನು ಕೊಡ್ತಾ ಇದ್ವಿ. ಇದೇ 2025 ಇಸ್ವಿನಲ್ಲಿ ಇದೇ ರೀತಿಯ ಒಂದು ಮನವಿಯನ್ನು ಕೊಟ್ಟಂಥ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಸಹ ದೇವಸ್ಥಾನದ ಮ್ಯಾನ್ಯುಯಲ್ನಲ್ಲೂ ಸಹ ಈ ರೀತಿಯಾದಂಥ ಯಾವುದೇ ಅವರಿಗೆ ಕುರಾನ್ ಪಠಣ ಇರ್ಬೋದು ಮತ್ತು ಪ್ರಾರ್ಥನೆಯನ್ನು ಮಾಡಿಸುವಂಥದ್ದು ಯಾವುದೇ ರೀತಿಯಾದ ವಿಷಯ ಇಲ್ಲ ಅಂತ ಬಿಟ್ಟಂತ ಸಹ ಸ್ಥಳೀಯ ಇರ್ತಕ್ಕಂತಹ ಏನು ದೇವಸ್ಥಾನದ ಕಾರ್ಯನಿರ್ವಹಣಾಧಿಕಾರಿಯವರು ದೇವಸ್ಥಾನದ ಒಳಗಡೆ ಇರತಕ್ಕಂಥ ಬಾವಿಯ ಬಳಿ ಅವರಿಗೆ ಪ್ರಾರ್ಥನೆಯನ್ನು ಮಾಡಿಸಿರ್ತಕ್ಕಂಥದ್ದು ನಮಗೆ ಗಮನಕ್ಕೆ ಬಂದಿದೆ. ಹಾಗಾಗಿ ಈ ಬಾರಿ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ವಿ, ಯಾವುದೇ ಕಾರಣಕ್ಕೂ ಸಹ ಈ ರೀತಿಯಾದಂತಹ ವಿಚಾರ ಆಗಬಾರ್ದು. ಅಕಸ್ಮಾತ್ ಆಗಿ ಏನಾದರೂ ಈ ಸಲ ಅವ್ರ ಕಾಜಿ ಬಂದಂಥ ಸಂದರ್ಭದಲ್ಲಿ ಏನಾದರೂ ಈ ಥರ ಪ್ರಾರ್ಥನೆಯನ್ನು ಮಾಡಿಸುವಂತಹ ವಿಚಾರ ಏನಾದ್ರು ಬಂತು ಅಂತ ಹೇಳಿದ್ರೆ ಅದಕ್ಕೆ ಜಿಲ್ಲಾಡಳಿತ ಮುಂದಿನ ಆಗುವಂತಹ ಎಲ್ಲ ಅನಾಹುತಗಳಿಗೆ ಜಿಲ್ಲಾಡಳಿತ, ತಾಲೂಕು ಆಡಳಿತ ಮತ್ತು ಕಾರ್ಯನಿರ್ವಹಣಾಧಿಕಾರಿಗಳ ನೇರ ಹೊಣೆ ಆಗಿರ್ತಾರೆ ಅಂತ ಬಿಟ್ಟಂತೇಳಿ ಈ ಸಂದರ್ಭದಲ್ಲಿ ತಾಲೂಕು ಸಂಚಾಲಕರಾದ ಮಂಜುನಾಥ್, ದಿವೇದ್, ಧನುಷ್ ಸೇರಿದಂತೆ ಹಲವು ಕಾರ್ಯಕರ್ತರು ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸ್ವತಂತ್ರ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸಿದ ಸಾದಿಕ್ ಪೈಲ್ವಾನ್ ಕಣದಿಂದ ಹೊರಗೆ. ದಾವಣಗೆರೆ ಮತ್ತು ಬಾಗಲಕೋಟೆ ಎರಡೂ ಕಡೆ ಕಾಂಗ್ರೆಸ್ ಗೆಲ್ಲಲಿದೆ, ಸಿಎಂ ಸಿದ್ದರಾಮಯ್ಯ ವಿಶ್ವಾಸ. ಪ್ರೀ ವೆಡ್ಡಿಂಗ್ ಶೂಟ್ ಮಾಡುತ್ತಿದ್ದವರ ಮೇಲೆ ಸ್ಥಳೀಯ ಪುಂಡರು ಹಲ್ಲೆ. ಸಕಲೇಶಪುರ ತಾಲೂಕಿನ ಬೆಟ್ಟದ ಭೈರವೇಶ್ವರ ದೇಗುಲದಲ್ಲಿ ಘಟನೆ. 692 ಕೋಟಿ ಬಜೆಟ್ ಮೂಲಕ ನಗರಕ್ಕೆ ಭಾರಿ ಅಭಿವೃದ್ಧಿ ಘೋಷಣೆ. 3.89 ಕೋಟಿ ಉಳಿತಾಯ ಬಜೆಟ್ ಮಂಡನೆ. ಮತ್ತು ನಗರದಲ್ಲಿ ಭಕ್ತಿ ಸಂಭ್ರಮದಿಂದ ಕೂಡಿದ್ದ ರಾಮನವಮಿ. ಸಾವಿರಾರು ಭಕ್ತರಿಗೆ ಪಾನಕ ಮತ್ತು ಅನ್ನ ಸಂತರ್ಪಣೆ ವಿತರಣೆ. ಮುಂದಿನ ವಾರದ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.